ಸ್ನೇಹಿತರೆ ನಮಸ್ಕಾರ. ವಿಡಿಯೋ ಸೆಷನ್ಗೆ ಸ್ವಾಗತ. ನಾನು ಲಾರೆನ್ಸ್ ಸರ್. ಸ್ನೇಹಿತರೆ, ಸೆಕೆಂಡ್ ಇಯರ್ PUC ಅಕೌಂಟೆನ್ಸಿ ಸಬ್ಜೆಕ್ಟ್ ನಲ್ಲಿ ಬರುವಂತ ಒಂದು ಟಾಪಿಕ್ ಇಶ್ಯೂ ಆಫ್ ಶೇರ್ಸ್. ಈ ಒಂದು ಇಶ್ಯೂ ಆಫ್ ಶೇರ್ಸ್ ಚಾಪ್ಟರ್ ನಲ್ಲಿ ನಿಮಗೆ 12 ಮಾರ್ಕ್ಸ್ ಮತ್ತೆ 6 ಮಾರ್ಕ್ಸ್ ಒಂದು ಪ್ರಾಬ್ಲಮ್ ಗ್ಯಾರಂಟಿ ಇರುತ್ತೆ. ಸೊ 12 ಮಾರ್ಕ್ಸ್ ಪ್ರಾಬ್ಲಮ್ ಒಂದು ಮಾಡೋಣ ಬನ್ನಿ. ನೋಡಿ, ಪ್ರಾಬ್ಲಮ್ ಓದ್ತಾನೆ. ಪ್ರಾಬ್ಲಮ್ ಬೇರೆ ಇದೇ ರೀತಿ ಅಂತ. ABC Company Limited issued 20,000 equity shares of 10 each. The amount was payable is as follows. Application 2 rupees, allotment 3 rupees, first and final call 5 rupees. All the shares were subscribed and money duly received except the first and final call on 500 shares held by Mr. Akash. The directors forfeited these shares and then reissued to Mr. Sagar at rupees 7 per share as fully paid up. Pass necessary journal entries. ಸ್ನೇಹಿತರೆ, ಇಶ್ಯೂ ಆಫ್ ಶೇರ್ಸ್ ಪ್ರಾಬ್ಲಮ್ ನ ಮಾಡುವಾಗ ಎಲ್ಲಕ್ಕಿಂತ ಮುಂಚೆ ನಮಗೆ ಕಂಪನಿಯವರು ಎಷ್ಟು ಈಕ್ವಿಟಿ ಶೇರ್ಸ್ ನ ಮಾರ್ತಾ ಇದ್ದಾರೆ, ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದಾರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್. ನೋಡಿ, ಪ್ರಾಬ್ಲಮ್ ಕೊಡ್ತಾರೆ ಇಲ್ಲಿ. ABC ಕಂಪನಿ ಇಶ್ಯೂಡ್ 20,000 ಈಕ್ವಿಟಿ ಶೇರ್ಸ್ ಆಫ್ 10 ಈಚ್ ಅಂತ ಹೇಳ್ತಾರೆ. ಈ ಪ್ರಾಬ್ಲಮ್ ಪ್ರಕಾರ ಕಂಪನಿಯವರು ಏನ್ ಮಾಡ್ತಾರೆ, 20,000 ಶೇರ್ಸ್ ನ ಕಂಪನಿಯನ್ನು ಮಾರ್ತಾ ಇದೀವಿ, ಮಾರ್ಕೆಟ್ ಅಲ್ಲೇ ಮಾರ್ತಾ ಇದೀವಿ. ಒಂದ್ರ ಬೆಲೆ ಎಷ್ಟಿದೆ? 10 ರೂಪಾಯಿ ಇದೆ. ಮುಂದೆ ಓದ್ತೀನಿ ನೋಡಿ. ದ ಅಮೌಂಟ್ ವಾಸ್ ಪೇಬಲ್ ಈಸ್ ಆಸ್ ಫಾಲೋಸ್. ಅಪ್ಲಿಕೇಶನ್ 2 rupees, allotment 3 rupees and first and final call 5 rupees. ಈ ಅಪ್ಲಿಕೇಶನ್ ಮನಿ 2 rupees, ಅಲಾಟ್ಮೆಂಟ್ ಮನಿ 3 rupees, ಫಸ್ಟ್ ಅಂಡ್ ಫೈನಲ್ 5 rupees ಈ ತರ ಕೊಟ್ಟಿದಾರಲ್ಲ, ಇದನ್ನ ನಾವು ಮೊದಲು ಟೋಟಲ್ ಮಾಡ್ಕೊಳ್ಬೇಕು. ಕಾರಣ ಏನಂದ್ರೆ, ಈ ಟೋಟಲ್ ಮತ್ತೆ ಫೇಸ್ ವ್ಯಾಲ್ಯೂ ಎರಡೂ ಸೇಮ್ ಇದ್ರೆ ಈ ಒಂದು ನೇಚರ್ನ ನಾವು ಶೇರ್ಸ್ ಇಶ್ಯೂಡ್ ಎಟ್ ಪಾರ್ ಅಥವಾ ಶೇರ್ಸ್ ಇಶ್ಯೂಡ್ ಎಟ್ ಫೇಸ್ ವ್ಯಾಲ್ಯೂ ಅಂತ ಕರಿತೀವಿ. ನೋಡಿ ಸ್ನೇಹಿತರೆ, ಇಲ್ಲಿ 10 ರೂಪಾಯಿಗೆ ಮಾರ್ತಾ ಇರೋದನ್ನ ಮಾರ್ಬೇಕಾಗಿರೋದು. ಒಂದು ಶೇರಿನ ಬೆಲೆ, ಮುಖ ಬೆಲೆ, ಫೇಸ್ ವ್ಯಾಲ್ಯೂ ಒಂದು 10 ರೂಪಾಯಿ ಇದೆ. ಆದ್ರೆ ನಾವು ಮಾರಿ ಪಡಿತಾ ಇರೋ ಅಮೌಂಟ್ 2 rupees ಪ್ಲಸ್ 3 rupees 5 rupees, ಅದು ಕೂಡ 10 ರೂಪಾಯಿನೇ ಇದೆ. ಮುಖ ಬೆಲೆ 10 ರೂಪಾಯಿ ಇದ್ದು ಇಶ್ಯೂ ಪ್ರೈಸ್ ಮಾರ್ತಾ ಇರುವಂತ ಬೆಲೆ ಅದು ಕೂಡ 10 ರೂಪಾಯಿ ಇದ್ರೆ ಈ ಒಂದು ಕೈಂಡ್ ಆಫ್ ಶೇರ್ಸ್ ನ ಇಶ್ಯೂ ಆಫ್ ಶೇರ್ಸ್ ನ ಅಂತ ಹೇಳ್ತೀವಿ ಅಂದ್ರೆ ಇಶ್ಯೂ ಆಫ್ ಶೇರ್ಸ್ ಎಟ್ ಪಾರ್ ಅಂತ ಹೇಳ್ತೀವಿ. ಒಂದ್ ವೇಳೆ ಏನಾದ್ರು 10 ರೂಪಾಯಿ ಇರುವಂತಹ ಶೇರ್ಸ್ ನ ನಾವು 12 ರೂಪಾಯಿಗೆ ಅಥವಾ 13 ರೂಪಾಯಿಗೆ ಅಥವಾ 15 ರೂಪಾಯಿಗೆ ಮಾರಿದ್ರೆ, ಎಕ್ಸ್ಟ್ರಾ ಅಮೌಂಟ್ಗೆ ಮಾರಿದ್ರೆ, ಆ ಎಕ್ಸ್ಟ್ರಾ ಅಮೌಂಟ್ ನ ನಾವು ಪ್ರೀಮಿಯಂ ಅಂತ ಕರಿತೀವಿ. ಅವಾಗ ಟ್ರೀಟ್ಮೆಂಟ್ ಬೇರೆ, ಅವಾಗ ಜನರಲ್ ಎಂಟ್ರಿ ಸ್ವಲ್ಪ ಬದಲಾವಣೆ ಆಗತ್ತೆ. ಈ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿರೋದು ಏನಾಗಿದೆ, ಇಲ್ಲಿ ಶೇರ್ಸ್ ಇಶ್ಯೂಡ್ ಎಟ್ ಪಾರ್ ಕೊಟ್ಟಿದ್ದಾರೆ. ಇನ್ ಅದರ್ ವರ್ಡ್ಸ್ ಇನ್ನೊಂದು ಹೇಳ್ತೀನಿ ನೋಡಿ. ಪ್ರಾಬ್ಲಮ್ ಕಂಪನಿಯಲ್ಲಿ ಟೋಟಲ್ ಶೇರ್ಸ್ ಇಶ್ಯೂಡ್ ಈಸ್ 20,000 ಶೇರ್ಸ್ ನ ಮಾರಬೇಕಾಗಿದೆ ಕಂಪನಿಯವರು. ಅಂದ್ರೆ ಇವಾಗ ನಾವೇ ಕಂಪನಿಯವರು ಅನ್ಕೊಳ್ಳೋಣ. ಅಲ್ಲಿಗೆ 2 ಲಕ್ಷ ರೂಪಾಯಿ ಎಷ್ಟು ಶೇರ್ಸ್ ನ ಮಾರಬೇಕು. ಕಂಪನಿಯವರಿಗೆ 2 ಲಕ್ಷ ರೂಪಾಯಿ ಬೇಕು. 2 ಲಕ್ಷ ರೂಪಾಯಿ ಬೇಕು, ಅದಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ, ಶೇರ್ಸ್ ನ ಇಶ್ಯೂ ಮಾಡಿ ಅವ್ರು ಬೇಕಾಗಿರೋ ಕ್ಯಾಪಿಟಲ್ ಅಂದ್ರೆ ಬಂಡವಾಳನ ಅವ್ರು ಏನ್ ಮಾಡ್ತಾರೆ, ಅವರು ತಗೊಳ್ತಾ ಇದಾರೆ. ಸೊ ಶೇರ್ಸ್ ನ ಮಾರಿ ಕ್ಯಾಪಿಟಲ್ ನ ಹೊಂದಿಸ್ಕೊಳ್ಳೋದಾದ್ರೆ ಅವರು ಅದನ್ನ ನಾವು ಶೇರ್ ಕ್ಯಾಪಿಟಲ್ ಅಂತ ಹೇಳ್ತೀವಿ. ನಮ್ಗೆ ಎಷ್ಟು ಅಮೌಂಟ್ ಬೇಕಾಗಿರೋದು? 2 lakhs ಬೇಕಾಗಿರೋದು. ಈ 2 lakhs ಏನ್ ಮಾಡ್ತಾ ಇದ್ದೇವೆ ಅಂದ್ರೆ 20,000 ಭಾಗಗಳಾಗಿ ಮಾಡಿ ಒಂದೊಂದು ಭಾಗ ಅಂದ್ರೆ ಒಂದೊಂದು ಶೇರು 10 ರೂಪಾಯಿಗೆ ಮಾರ್ತಾ ಇದೀವಿ. ಈ 10 ರೂಪಾಯಿಗೆ ಮಾರಿರುವಂತಹ ಶೇರ್ ನ ನಾವು 3 ಭಾಗದಲ್ಲಿ 3 ಹಂತಗಳಲ್ಲಿ ಪಡಿತಾ ಇದೀವಿ ನಾವಿಲ್ಲಿ. ಫಸ್ಟ್ ಅಪ್ಲಿಕೇಶನ್ ಮನಿ ಅಂತ ನಾವು ಎಷ್ಟು ಪಡಿತಾ ಇದೀವಿ? 2 rupees ಪಡಿತಾ ಇದೀವಿ ಅಕಾರ್ಡಿಂಗ್ ಟು ದ ಪ್ರಾಬ್ಲಮ್. ಮತ್ತೆ ಅಲಾಟ್ಮೆಂಟ್ ಮನಿ ಎಷ್ಟು ರೂಪಾಯಿ ಮಾಡಿದ್ರೆ 3 rupees ತಗೊಳ್ತಾ ಇದೀವಿ. ಮತ್ತೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿನ ನಾವು ಎಷ್ಟು ತಗೊಳ್ತಾ ಇದೀವಿ? 5 rupees ತಗೊಳ್ತಾ ಇದೀವಿ. ಒಟ್ಟಾರೆಯಾಗಿ ಇಲ್ಲಿ 10 ರೂಪಾಯಿ ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಫಸ್ಟ್ ಕಾಲ್ ಮನಿ 3 ಸೇರಿದ್ರೆ ನಮ್ಗೆ 10 ರೂಪಾಯಿ ಆಗತ್ತೆ. ಇದು 10 ರೂಪಾಯಿ ಇದೆ, ಫೇಸ್ ವ್ಯಾಲ್ಯೂ ಕೂಡ 10 ರೂಪಾಯಿ ಇದ್ರೆ ಇದನ್ನೇ ನಾವ್ ಹೇಳೋದು ಇಶ್ಯೂ ಆಫ್ ಶೇರ್ಸ್ ಎಟ್ ಪಾರ್ ಅಥವಾ ಇಶ್ಯೂ ಆಫ್ ಶೇರ್ಸ್ ಎಟ್ ಫೇಸ್ ವ್ಯಾಲ್ಯೂ ಅಂತ ಹೇಳುವಂಥದ್ದು. ಹಾಗಾದ್ರೆ ಅಪ್ಲಿಕೇಶನ್ ಮನಿ 2 ರೂಪಾಯಿ ಒಂದು ಶೇರ್ ಆದ್ರೆ ಒಟ್ಟಾಗಿ ನಾವು ಎಷ್ಟು ಅಮೌಂಟ್ ಪಡೆದಿರ್ತೀವಿ ಇಲ್ಲಿ ನೋಡಿ, ಬನ್ನಿ ನೋಡೋಣ. 20,000 ಶೇರ್ಸ್ ನಾವು ಮಾರಿರೋದು ಪ್ರಾಬ್ಲಮ್ ಅಲ್ಲಿ 2 ರೂಪಾಯಿಗೆ
₹2 ಅಪ್ಲಿಕೇಶನ್ ಮನಿ. ಸೊ ಟೋಟಲ್ ಆಗಿ ನಮ್ಗೆ ಎಷ್ಟು ಅಮೌಂಟ್ ಬರುತ್ತೆ? 40,000 rupees ಬರುತ್ತೆ. ಈ 40,000 ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಈ ಶೇರ್ ಕ್ಯಾಪಿಟಲ್ ₹2,00,000 ಸಂಬಂಧಪಟ್ಟಿರೋದು. ₹2,00,000 ನಾವು 3 ಭಾಗ ಪಾರ್ಟ್ ಅಂತ ಒಂದ್ಸರಿ ಅಪ್ಲಿಕೇಶನ್ ಹೆಸರಲ್ಲಿ, ಒಂದ್ಸರಿ ಅಲಾಟ್ಮೆಂಟ್ ಹೆಸರಲ್ಲಿ, ಒಂದ್ಸರಿ ಫಸ್ಟ್ ಅಂಡ್ ಫೈನಲ್ ಹೆಸರಲ್ಲಿ ಅಮೌಂಟ್ ನ ಕಲೆಕ್ಟ್ ಮಾಡ್ತಾ ಇರೋದು. ಅಲಾಟ್ಮೆಂಟ್ ಮನಿ ಎಷ್ಟಿದೆ? ₹3 ಅಂತೆ. 20,000 ಶೇರ್ಗೆ ಒಂದೊಂದಕ್ಕೆ ನಾವು ₹3 ಕಲೆಕ್ಟ್ ಮಾಡಿದ್ರೆ ನಾವು ಕಂಪನಿಯವರು ₹60,000 ಆಗುತ್ತೆ. ಮತ್ತೆ ಫಸ್ಟ್ ಅಂಡ್ ಫೈನಲ್ ಕಾಲ್ ₹5 ಕಟ್ಟಿ ಅಂತ ಹೇಳ್ತಾ ಇದೀವಿ. 20,000ಕ್ಕೆ ₹5 ಅಂದ್ರೆ ₹1,00,000 ಕಟ್ಟಿ ಅಂತ ಹೇಳ್ತಾ ಇದೀವಿ. ಸೊ ದ ಅಪ್ಲಿಕೇಶನ್ ಮನಿ 40,000, ಅಲಾಟ್ಮೆಂಟ್ ಮನಿ 60,000, ಫಸ್ಟ್ ಅಂಡ್ ಕಾಲ್ ಮನಿ ₹1,00,000. ಕಾನ್ಸ್ಟಿಟ್ಯೂಟ್ ಇದನ್ನ ಟೋಟಲ್ ಮಾಡಿದಾಗ ಏನ್ ಕಾನ್ಸ್ಟಿಟ್ಯೂಟ್ ಮಾಡೋದಿದು? ಶೇರ್ ಕ್ಯಾಪಿಟಲ್ ಆಫ್ ದ ಕಂಪನಿ. ಶೇರ್ ಕ್ಯಾಪಿಟಲ್ ಎಷ್ಟಿದೆ? ₹2,00,000 ಇದೆ. ನೋಡಿ, ಇದು 3 ಟೋಟಲ್ ಮಾಡ್ರೆ ₹2,00,000 ಬರ್ತಾ ಇದೆ ಇಲ್ಲಿ. ಸೊ ಇಲ್ಲೇನ್ ಮಾಡಿದ್ವಿ ಅಂದ್ರೆ ನಾವು ಅಪ್ಲಿಕೇಶನ್ ₹2 ಕಟ್ಟಿ ಅಂದಾಗ ಎಲ್ಲರೂ ಕಟ್ಟಿದಾರಂತೆ. ಮುಂದೆ ಓದ್ತೀನಿ, ಸೆಂಟೆನ್ಸ್ ಓದ್ತಿರೋದಕ್ಕೆ. ಆಲ್ ದ ಶೇರ್ಸ್ ವರ್ ಸಬ್ಸ್ಕ್ರೈಬ್ಡ್ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ ಆನ್ 500 shares ಹೆಲ್ಡ್ ಬೈ ಮಿಸ್ಟರ್ ಆಕಾಶ್. ಏನಂತ ಹೇಳ್ತಾರೆ ಇಲ್ಲಿ? ಆಲ್ ದ ಶೇರ್ಸ್ ಸಬ್ಸ್ಕ್ರೈಬ್ಡ್ ಅಂದ್ರೆ ಏನು? ಸಬ್ಸ್ಕ್ರೈಬ್ಡ್ ಅಂದ್ರೆ ನಾವು ಕಂಪನಿಯವರು ಇಲ್ಲಿ ಮಾರ್ತಾ ಇರುವಂತ ಶೇರ್ಸ್ 20,000 ಪಬ್ಲಿಕ್ ಅಲ್ಲಿ ಮಾರ್ತಾ ಇದೀವಿ. 20,000 ಶೇರ್ ಕೂಡ ಪಬ್ಲಿಕ್ ಅವರು ಪರ್ಚೇಸ್ ಮಾಡಿದಾರಂತೆ, ಎಲ್ಲರೂ ಅಪ್ಲೈ ಮಾಡ್ಕೊಂಡಿದಾರಂತೆ. ಅಲ್ಲಿಗೆ ಅರ್ಥ ಏನಂದ್ರೆ ನಾವು 20,000 ಶೇರ್ನ ಕೂಡ ಮಾರಾಟ ಮಾಡ್ಬಿಟ್ಟಿದೀವಿ ಅಂತ. ಮಾರಾಟ ಮಾಡಿರೋ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್, ಎಲ್ಲಾ ದುಡ್ಡು ಬಂದಿದಂತೆ. ನಾವು ಕಲೆಕ್ಟ್ ಮಾಡ್ತಾ ಇರೋ ಅಮೌಂಟ್ ₹2,00,000 ಹೆಂಗ್ ಕಲೆಕ್ಟ್ ಮಾಡ್ತಾ ಇದೀವಿ? ಅಪ್ಲಿಕೇಶನ್ ಮನಿ 40,000 ಕಲೆಕ್ಟ್ ಮಾಡ್ತಾ ಇದೀವಿ. ಅಲಾಟ್ಮೆಂಟ್ ಮನಿ 60,000 ಕಲೆಕ್ಟ್ ಮಾಡ್ತಾ ಇದೀವಿ. ಫಸ್ಟ್ ಅಂಡ್ ಕಾಲ್ ಮುಖಾಂತರ ₹1,00,000 ಅಮೌಂಟ್ ನ ಕಲೆಕ್ಟ್ ಮಾಡ್ಕೊಳ್ತಾ ಇದೀವಿ. ಈ ಮೂರು ಕಲೆಕ್ಟ್ ಇದು ಮೂರನ್ನು ನಾವು ಕಲೆಕ್ಟ್ ಮಾಡ್ಕೊತಾ ಇದೀವಿ, ಕಲೆಕ್ಟ್ ಮಾಡಿದೀವಂತೆ. ಆದ್ರೆ ಎಲ್ಲಾ ದುಡ್ಡು ಬಂದಿದೆ. ಅಪ್ಲಿಕೇಶನ್ ಮನಿ ಬಂದಿದೆ, ಅಲಾಟ್ಮೆಂಟ್ ಮನಿ ಬಂದಿದೆ, ಮತ್ತೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ಬಂದಿದೆ. ಆದ್ರೆ ಎಕ್ಸೆಪ್ಟ್ ಒಂದನ್ನ ಬಿಟ್ಟು, ಏನಂದ್ರೆ ಒಬ್ಬ ಏನ್ ಮಾಡ್ತಾನೆ ಇಲ್ಲಿ, ಆಕಾಶ್ ಅನ್ನೋನು ತನಗೆ ಅವನೇನ್ ಮಾಡಿದಾನೆ, 500 ಶೇರ್ ತಗೊಂಡಿದ್ದಾನೆ ನಮ್ಮ ಹತ್ರ. 500 ಶೇರ್ಗೆ ಏನ್ ಮಾಡ್ತಾನೆ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಕಟ್ತಾ ಇಲ್ಲಂತೆ. ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಎಷ್ಟಿತ್ತು? ₹5 ಇತ್ತು. ₹5 ಇಂಟು ಅವ್ನು ತಗೊಂತಾರ ಶೇರ್ಸ್ ಎಷ್ಟಿದೆ? ₹5 ಇಂಟು ಅವ್ನು ಮಾಡ್ತಾ ಇರೋದು 500 ಶೇರ್ಗಳನ್ನ ಅವನೇನ್ ಮಾಡ್ತಾನೆ, ಪರ್ಚೇಸ್ ಮಾಡಿರುವಂತದ್ದು. 500 ಶೇರ್ಸ್ ಇಂಟು ₹5 ಎಷ್ಟಾಗತ್ತೆ? 2,500 ಅವನು ಕಟ್ತಾ ಇಲ್ಲ. ಅರ್ಥ ಆಗತ್ತಲ್ವಾ? ಸೊ ಇದ್ರ ಇನ್ನೊಂದ್ ತರ ಹೇಳ್ತೀನಿ ನೋಡಿ. ನಾವು 40,000 ಅಪ್ಲಿಕೇಶನ್ ಮುಖಾಂತರ 40,000 ನಾವು ಕಲೆಕ್ಟ್ ಮಾಡ್ಕೊಂಡಿದೀವಿ. ಆಮೇಲೆ ಅಲಾಟ್ಮೆಂಟ್ ಮನಿ ಕಟ್ಟಿ ₹3 ಅಂದಾಗ ಎಲ್ಲಾರು ಕಟ್ಟಿದಾರಂತೆ. ಎಲ್ಲಾರು ಇನ್ಕ್ಲೂಡಿಂಗ್ ಆಕಾಶು ಸೇರಿ ₹60,000 ಕಲೆಕ್ಟ್ ಮಾಡ್ಕೊಂಡಿದೀವಿ. ಯಾವಾಗ ನಾವು ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಕಟ್ಟಿ ಅಂತ ನಾವು ಶೇರ್ ಹೋಲ್ಡರ್ಸ್ ಹೇಳ್ತೀವಿ, ಅದ್ರಲ್ಲೂ ಆಕಾಶ ಒಬ್ಬನು ಕಟ್ಟಿಲ್ಲ, ₹2,500 ಕಟ್ತಾ ಇಲ್ಲ. ನಾವ್ ಹೇಳಿದ ಕಟ್ಟಕ್ಕೆ ನಾವು ₹1,00,000 ಕಟ್ಟಕ್ಕೆ ಹೇಳಿರೋದು. ₹1,00,000 ಕಟ್ಟಿ ಅಂತ ಹೇಳಿದಾಗ ಅವನು ಆಕಾಶ್ 7,000 ಕಟ್ಟಿಲ್ಲ ಅಂದ್ರೆ ಮಿಗ್ದವರೆಲ್ಲ ಕಟ್ಟಿದ್ದಾರೆ. ಸೊ 1,00,000ದಲ್ಲಿ ನಾವೇನ್ ಮಾಡ್ಬೇಕು? 1,00,000 ಕಟ್ಟಿಲ್ಲ ಅವರು, ಅದ್ರಲ್ಲಿ ಏನ್ ಲೆಸ್ ಮಾಡ್ಬೇಕು? ಆಕಾಶ್ ಕಡ್ದಿರೋ ಅಮೌಂಟ್ ನ ಲೆಸ್ ಮಾಡ್ಬಿಟ್ರೆ ನಮ್ಗೆ ನಿಜವಾಗ್ಲೂ ಕೈಗೆ ಬಂದಿರೋ ದುಡ್ಡು, ಬ್ಯಾಂಕ್ಗೆ ಬಂದಿರೋ ದುಡ್ಡು ಎಷ್ಟಂದ್ರೆ ಇದು ₹97,500. ಸ್ನೇಹಿತರೆ, ಈ ಒಂದು 3 ಅಲಾಟ್ಮೆಂಟ್ ನಾವು ಕರೆಕ್ಟ್ ಆಗಿ ಅರ್ಥ ಆಗಿದ್ರೆ ಪ್ರತಿಯೊಂದು ಹಂತಕ್ಕೆ ನಾವು 2 ಜನರಲ್ ಎಂಟ್ರಿನ ಬರೀಬೇಕಾಗತ್ತೆ. ಬರೀ ಜನರಲ್ ಎಂಟ್ರಿ ಪಾಸ್ ಮಾಡೋಣ. ಫಸ್ಟ್ ಹೆಡಿಂಗ್ ಬರೀಬೇಕಾಗತ್ತೆ ನಾವು. ಸೊ ₹97,500 ನಮ್ಗೆ ಬಂದಿರೋದು. ಸೊ ಹೆಡಿಂಗ್ ಬರೀಬೇಕಾಗತ್ತೆ. ಯಾವ ಕಂಪನಿ ಇದು? ABC ಕಂಪನಿ ಲಿಮಿಟೆಡ್ ಅಂತೆ. ಸೊ ಇನ್ ದ ಬುಕ್ಸ್ ಆಫ್ ABC ಕಂಪನಿ ಲಿಮಿಟೆಡ್ ಅಂತ ಬರೆದು ನಾವೇನ್ ಮಾಡ್ಬೇಕು, ಇಲ್ಲಿ ಜನರಲ್ ಇಂಟ್ರೆಸ್ಟ್ ನ ಪಾಸ್ ಮಾಡಬೇಕು. ಬನ್ನಿ ಜನರಲ್ ಇಂಟ್ರೆಸ್ಟ್ ಪಾಸ್ ಮಾಡೋಣ. ಎಷ್ಟು ಕಾಲಮ್ ಟೇಬಲ್ ಹಾಕೊಳ್ಬೇಕು ನಾವಿಲ್ಲಿ? 5 ಕಾಲಮ್ ಟೇಬಲ್ ನ ಸಾಮಾನ್ಯವಾಗಿ ನಾವು ಹಾಕೊಳ್ತೀವಿ. ಗೊತ್ತಿದೆ ನಿಮ್ಗೆ, ನಾವು ಫಸ್ಟ್ PUCಯಲ್ಲಿ ಅಕೌಂಟಿಂಗ್ ಸ್ಟಾರ್ಟ್ ಆಗೋದೇ ಜನರಲ್ ಇಂಟ್ರೆಸ್ಟ್ ಇಂದ. ಸೊ ಇಲ್ಲೂ ಕೂಡ ನಾವು ಜನರಲ್ ಎಂಟ್ರಿ ಬರೀತಾ ಇದೀವಿ. ಜನರಲ್ ಎಂಟ್ರಿ ನಾವೇನ್ ಮಾಡ್ಬೇಕು? 3 ಟೈಪ್ಸ್ ಆಫ್ ಅಕೌಂಟ್ಸ್ ನ ಜ್ಞಾಪಕ ಮಾಡ್ಕೊಳ್ಬೇಕು. ಒಂದು ಪರ್ಸನಲ್ ಅಕೌಂಟ್, ರಿಯಲ್ ಅಕೌಂಟ್, ಮತ್ತೆ ನಾಮಿನಲ್ ಅಕೌಂಟ್. ಪರ್ಸನಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಗಿವರ್. ರಿಯಲ್ ಅಕೌಂಟ್ ರೂಲ್ ಏನಿದೆ? ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ನಾಮಿನಲ್ ಅಕೌಂಟ್ ರೂಲ್ ಏನಿದೆ? ರೂಲ್ ಏನ್ ಹೇಳುತ್ತೆ? ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್, ಕ್ರೆಡಿಟ್ ದ ಇನ್ಕಮ್ ಅಂಡ್ ಗೇನ್. ಈ ಪ್ರಿನ್ಸಿಪಲ್ಸ್ ನೇ ಯೂಸ್ ಮಾಡಿಕೊಂಡು ನಾವು ಜನರಲ್ ಎಂಟ್ರಿನ ಬರೆಯೋದು. ಜನರಲ್ ಎಂಟ್ರಿನ ಯಾವ್ದಕ್ಕೋಸ್ಕರ ಬರೀತೀವಿ ನಾವು? ಯಾವುದಕ್ಕೆ ಜನರಲ್ ಎಂಟ್ರಿ ಬರೀತೀವಿ ನಾವು?
ನಾವು ಬರೆಯೋದು ಜನರಲ್ ಎಂಟ್ರಿ ಪ್ರತಿಯೊಂದು ಟ್ರಾನ್ಸಾಕ್ಷನ್ಸ್ಗೆ. ಅದು ಟ್ರಾನ್ಸಾಕ್ಷನ್ ಅಷ್ಟೇ ಅಲ್ಲ, ಅದು ಮಾನಿಟರಿ ಟ್ರಾನ್ಸಾಕ್ಷನ್. ನಾನು ನಿಮ್ಮ ಹತ್ರ ಬಂದೆ, ಎಷ್ಟು ರೇಟ್ ಅಂತ ಕೇಳ್ಕೊಂಡು ಹೋಗ್ಬಿಟ್ಟೆ, ಯಾವುದೋ ಒಂದು ನಾವು ನೀವು ಮಾತಾಡಿದ್ರೆ ಅದು ಎಂಟ್ರಿ ಆಗೋದಿಲ್ಲ. ನಾ ಬಂದ ಮೇಲೆ ಅದು ಅಲ್ಲಿ ಮಾನಿಟರಿ ಹಣಕಾಸಿನ ವ್ಯವಹಾರ ಆಗಿರ್ಬೇಕು. ನಾನು ದುಡ್ಡು ಕೊಟ್ಟಿರ್ಬೇಕು, ಒಂದು ವಸ್ತು ತಗೊಂಡಿರ್ಬೇಕು, ಈ ಥರ ಮಾನಿಟರಿ ಹಣದ ವ್ಯವಹಾರ ಆಗಿರ್ಬೇಕು. ಅವಾಗೇ ನಾವು ಜರ್ನಲ್ ಎಂಟ್ರಿ ಬರೆಯೋಣ ಆಗೋದು. ಇವಾಗ ನಾವು ಜರ್ನಲ್ ಎಂಟ್ರಿ ಬರೀಬೇಕು. ಹೆಂಗೆ ಜರ್ನಲ್ ಎಂಟ್ರಿ ಸ್ಟಾರ್ಟ್ ಮಾಡೋದು? ಯಾವ ವ್ಯವಹಾರ ಆಗಿದೆ? ಇಲ್ಲಿ ಯಾರು ಇಬ್ಬರು ಇರೋದು? ಇಲ್ಲಿ ಒಂದು ನಾವು ಕಂಪನಿಯವರು. ಸ್ನೇಹಿತರೆ, ಈ ಒಂದು ಲೆಕ್ಕ ಮಾಡುವಾಗ ನಾವೇನ್ ಮಾಡ್ಬೇಕಂದ್ರೆ, ನಮ್ಮನ್ನ ನಾವು ಕಂಪನಿ ಅಂತ ಭಾವಿಸ್ಬೇಕು. ನಾವು ಇಶ್ಯೂ ಮಾಡ್ತಾ ಇದೀವಿ ಈಕ್ವಿಟಿ ಶೇರ್ಸ್ ಪಬ್ಲಿಕ್ಗೆ, ನಾವು ಅಲಾಟ್ಮೆಂಟ್ ಮನಿ ಕಟ್ಟಿ ಅಂತ ನಾವು ಹೇಳ್ತಾ ಇದೀವಿ, ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಕಟ್ಟಿ ಅಂತ ನಾವು ಹೇಳ್ತಾ ಇದೀವಿ. ಯಾರು ದುಡ್ಡು ಕಟ್ಟಿಲ್ಲ ಅಂದ್ರೆ ಅವ್ರನ್ನ ಫರ್ ಫ್ಯೂಚರ್ ಕ್ಯಾನ್ಸಲೇಷನ್ ನಾವು ಮಾಡ್ತಾ ಇದೀವಿ, ನಾವು ಇಶ್ಯೂ ಮಾಡ್ತಾ ಇದೀವಿ. ನಮ್ಮನ್ನ ನಾವೇನ್ ಅನ್ಕೊಬೇಕಿಲ್ಲಿ, ಕಂಪನಿಯವರು ಅಂತ ನಾವು ಭಾವಿಸ್ಕೊಳ್ಬೇಕು. ನಮ್ಮ ಮತ್ತೆ ಶೇರ್ ಹೋಲ್ಡರ್ದು ಯಾವಾಗ ಫಸ್ಟ್ ಟ್ರಾನ್ಸಾಕ್ಷನ್ ಆಗುತ್ತೆ? ಯಾವಾಗ ಫಸ್ಟ್ ಟ್ರಾನ್ಸಾಕ್ಷನ್ ಆಗೋದಂದ್ರೆ, ನಾವೇನ್ ಮಾಡಿರ್ತೀವಿ ಕಂಪನಿಗಳಲ್ಲಿ ನಾವು ಏನು ಈಕ್ವಿಟಿ ಶೇರ್ನ ಮಾರಕ್ಕೆ ಪಬ್ಲಿಕ್ ಅಲ್ಲಿ ಬಿಟ್ಬಿಡ್ತೀವಿ. ನಾವು ಪಬ್ಲಿಕ್ ಅವ್ರು ಏನ್ ಮಾಡ್ತಾರೆ, ಯಾರಿಗೆ ನಾವು ಪ್ರಾಸ್ಪೆಕ್ಟಸ್ ಇಶ್ಯೂ ಮಾಡ್ತೀವಿ, ಪ್ರಾಸ್ಪೆಕ್ಟಸ್ ಅಲ್ಲಿ ಒಂದು ಅಪ್ಲಿಕೇಶನ್ ಇಟ್ಟಿರ್ತೀವಿ, ಲಾಸ್ಟ್ ಅಪ್ಲಿಕೇಶನ್ ಇರುತ್ತೆ. ಕಂಪನಿ ಡೀಟೇಲ್ಸ್ ಎಲ್ಲ ಕೊಟ್ಬಿಟ್ಟು, ಒಂದು ವೇಳೆ ನಿಮ್ಗೆ ಏನಾದ್ರು ನಮ್ಮ ಕಂಪನಿಯಲ್ಲಿ ಶೇರ್ ತಗೊಳ್ಳುವಂತ ಇಚ್ಛೆ ಇದ್ರೆ ನೀವು ನಮ್ಮ ಕಂಪನಿಯಲ್ಲಿ ಅಪ್ಲೈ ಮಾಡ್ಬೋದು. ಯಾವ ರೀತಿ ಅಪ್ಲೈ ಮಾಡ್ಬೋದು? ₹2 ಅಪ್ಲಿಕೇಶನ್ ಕಟ್ಟೋ ಮುಖಾಂತರ ನಮ್ಮ ಕಂಪನಿಯ ಬ್ಯಾಂಕ್ ಅಲ್ಲಿ ನೀವು ಅಪ್ಲೈ ಮಾಡ್ಬೋದು ಅಂತ ನಾವು ಅವ್ರಿಗೆ ಹೇಳಿರ್ತೀವಿ. ಸೊ ಅವಾಗ ಏನ್ ಮಾಡ್ತಾರೆ, ಅವ್ರು ಬಂದು ಬ್ಯಾಂಕ್ ಅಲ್ಲಿ ಬಂದು ದುಡ್ಡು ಕಟ್ತಾರೆ. ಯಾರಿಗೆ ಬೇಕೋ ಅವರು ಬಂದು ಬ್ಯಾಂಕ್ ಅಲ್ಲಿ ದುಡ್ಡು ಕಟ್ತಾರೆ. ಯಾವಾಗ ಅವರು ಬ್ಯಾಂಕ್ ಬಂದು ದುಡ್ಡು ಕಟ್ತಾರೆ, ಮಾನಿಟರಿ ಟ್ರಾನ್ಸಾಕ್ಷನ್, ಹಣಕಾಸಿನ ವ್ಯವಹಾರ ನಮ್ಮ ಜೊತೆ ಮಾಡೋದು ಪ್ರಾರಂಭ ಆಗೋದೇ ಅಲ್ಲಿಂದಾನೆ. ಸೊ ಅದು ಟ್ರಾನ್ಸಾಕ್ಷನ್. ಏನ್ ಟ್ರಾನ್ಸಾಕ್ಷನ್? ಅಲ್ಲಿ ಶೇರ್ ಹೋಲ್ಡರ್ ಬಂದು ದುಡ್ಡು ಕಟ್ಟಿದ್ದಾನೆ. ಎಲ್ಲಿ ಕಟ್ಟಿದ್ದಾನೆ? ನಮ್ಮ ಬ್ಯಾಂಕ್ ಅಲ್ಲಿ. ನಮ್ಮ ಬ್ಯಾಂಕ್ ಏನ್ ಮಾಡ್ತು? ದುಡ್ಡು ರಿಸೀವ್ ಮಾಡ್ಕೊಂತ ಇದೆ. ಬ್ಯಾಂಕ್ ಅಕೌಂಟ್ ಈಸ್ ಎ ಪರ್ಸನಲ್ ಅಕೌಂಟ್. ಡೆಬಿಟ್ ದ ರಿಸೀವರ್, ಕ್ರೆಡಿಟ್ ದ ಬ್ಯಾಂಕ್. ಏನ್ ಮಾಡ್ತಾ ಇದೆ? ರಿಸೀವ್ ಮಾಡ್ತಾ ಇದೆ. ಸೊ ಇಲ್ಲೇನಾಗತ್ತೆ, ಇಲ್ಲೇ ಮಾಡ್ಬೇಕು ನಾವಿಲ್ಲಿ ಬ್ಯಾಂಕ್ ಅಕೌಂಟ್ ಅಂತ ಡೆಬಿಟ್ ಸೈಡ್ ಅಲ್ಲಿ ಬರೀಬೇಕು. ಬ್ಯಾಂಕ್ ಅಕೌಂಟ್ ಡೇಟಾರ್. ಇದ್ರ ಬಗ್ಗೆ ನಾವು ಹೇಳ್ತಾ ಇರೋದಿಲ್ಲ, నేను ಈಗಾಗಲೇ ಹೇಳಿದ್ದೀನಿ. ಅಪ್ಲಿಕೇಶನ್ಗೆ 2 ಎಂಟ್ರಿ ಬರೀಬೇಕು, ಅಲಾಟ್ಮೆಂಟ್ಗೆ 2 ಎಂಟ್ರಿ ಬರಿತೀವಿ, ಫಸ್ಟ್ ಅಂಡ್ ಫೈನಲ್ ಕಾಲ್ಗೆ 2 ಎಂಟ್ರಿ ಬರಿತೀವಿ. ಸೊ ಫಸ್ಟ್ ಎಂಟ್ರಿ ಹೆಂಗ್ ಸ್ಟಾರ್ಟ್ ಆಗುತ್ತೆ? ಜನರಲ್ ಎಂಟ್ರಿ ಅವ್ರು ಬಂದು ಬ್ಯಾಂಕ್ ಕಟ್ಟಿದಾಗ ಬ್ಯಾಂಕ್ ರಿಸೀವ್ ಮಾಡ್ಕೊಳ್ತಾ ಇದೆ. ಎಷ್ಟು ರೂಪಾಯಿ? 40,000 ರೂಪಾಯಿ ಅಂತ ಮಾಡಿದ್ವಿ. ಇಲ್ಲಿ 40,000 ರೂಪಾಯಿ ರಿಸೀವ್ ಮಾಡ್ಕೊಳ್ತಾ ಇದೀವಿ. ಯಾರು ಕಟ್ತಾ ಇರೋದು? ಶೇರ್ ಹೋಲ್ಡರ್ ಕಟ್ತಾ ಇರೋದು. ಎಷ್ಟು ಜನ ಇದ್ದಾರೆ ಶೇರ್ ಹೋಲ್ಡರ್ಸ್? 20,000 ಜನ. ಒಬ್ಬೊಬ್ರು ಒಂದೊಂದು ಶೇರ್ ತಗೊಂಡ್ರು 20,000 ಜನ ಇದೆ. ನಾವು 20,000 ಜನ ಹೆಸರು ಬರೆಯಕ್ಕಾಗತ್ತಾ? ಕ್ರೆಡಿಟ್ ದ ಗಿವರ್ ಅಂತೇಳಿ ಬರೆಯಕ್ಕಾಗೋದಿಲ್ಲ. ಆ 20,000 ಬದಲಾಗಿ ಏನ್ ಮಾಡ್ತೀವಿ ಅಂದ್ರೆ, ಅವರಷ್ಟು ಜನ ಕಟ್ತಾ ಇರೋದೇನು? ಅಪ್ಲಿಕೇಶನ್ ಮನಿ. ಸೊ ಒನ್ ಫಾರ್ ಆಲ್ 20,000 ಜನಕ್ಕೆ ಬದಲಾಗಿ ನಾವು ಏನನ್ನ ಕಟ್ತಾ ಇದಾರೆ ಅವರು? ಅಪ್ಲಿಕೇಶನ್ ಫೀಸ್, ಅಪ್ಲಿಕೇಶನ್ ಮನಿ. ಅದನ್ನ ನಾವೇನ್ ಮಾಡ್ತೀವಿ? ಕ್ರೆಡಿಟ್ ಮಾಡ್ತೀವಿ. ಸೊ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 40,000. ಅರ್ಥ ಆಗುತ್ತಲ್ಲ? ಇಲ್ಲಿ 40,000 ಬ್ಯಾಂಕ್ ರಿಸೀವ್ ಮಾಡ್ತಾ ಇದೆ. ಏನಂತ ಕಟ್ತಾ ಇದಾರೆ ಬಂದವರು? ಅಪ್ಲಿಕೇಶನ್ ಮನಿ ಅಂತ. ಸೊ ಇದನ್ನ ನಾವೇನಂತ ಕರಿತೀವಿ ಅಂದ್ರೆ, ನಮ್ಮ ಬ್ಯಾಂಕು ಅಪ್ಲಿಕೇಶನ್ ಮನಿನ ರಿಸೀವ್ ಮಾಡ್ಕೊಳ್ತಾ ಇದೆ. ಬೀಯಿಂಗ್ ಅಪ್ಲಿಕೇಶನ್ ಮನಿ ರಿಸೀವ್ಡ್ ಅಂತ ನಾವು ನರೇಶನ್ ಬರೀಬೇಕು. ಸೊ ಈ ಒಂದು 40,000 ಏನ್ ಬ್ಯಾಂಕ್ ರಿಸೀವ್ ಮಾಡ್ಕೊಂಡಿದೆ, ಅದು ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಬ್ಯಾಂಕಲ್ಲಿ 40,000 ಬಂದಿದೆ, ಯಾವ್ದಕ್ಕೆ ಸಂಬಂಧಪಟ್ಟಿರೋದು? ಈ 2 ಲಕ್ಷ ರೂಪಾಯಿನಲ್ಲಿ ಒಂದು ಭಾಗ ಅದು ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು. ಸೊ ಅದರಿಂದ ನಾವು ಈ 40,000ನ ಎಲ್ಲಿ ಏನಂತ ಅನ್ಕೊಬೇಕು? ಶೇರ್ ಕ್ಯಾಪಿಟಲ್ ಸಂಬಂಧಪಟ್ಟಿರೋದು ಅನ್ಕೊಂಡು ಅಲ್ಲಿಗೆ ನಾವು ಟ್ರಾನ್ಸ್ಫರ್ ಮಾಡಬೇಕು. ಇದು ಟ್ರಾನ್ಸಾಕ್ಷನ್ ಅಲ್ಲ, ಇದು ನಾವು ಟ್ರಾನ್ಸ್ಫರ್ ಮಾಡೋದು. ಇದು ಶೇರ್ ಅಪ್ಲಿಕೇಶನ್ ಎಲ್ಲಾರ್ದು ಇದೆಯಲ್ಲ, ಅದನ್ನ ಕ್ಯಾನ್ಸಲ್ ಮಾಡೋಕ್ಕೋಸ್ಕರ ನಾವು ಟ್ರಾನ್ಸ್ಫರ್ ಮಾಡ್ತೀವಿ. ಎಲ್ಲಿಂದ ಏನ ಮಾಡ್ತಾ ಇರೋದು? ಅಪ್ಲಿಕೇಶನ್ ಅಮೌಂಟ್ ನಾನು ಏನ್ ಟ್ರಾನ್ಸ್ಫರ್ ಮಾಡ್ತೀನಿ? ಇಲ್ಲಿಗೆ ಶೇರ್ ಕ್ಯಾಪಿಟಲ್ಗೆ ಮಾಡ್ತಾ ಇದ್ದೀನಿ. ಏನನ್ನ ನಾನು ಟ್ರಾನ್ಸ್ಫರ್ ಮಾಡ್ತೀನಿ? ಅದು ಒಂದು ಡೆಬಿಟ್. ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇರೋದು? ಶೇರ್ ಕ್ಯಾಪಿಟಲ್ಗೆ. ಟು ಶೇರ್ ಕ್ಯಾಪಿಟಲ್ ಅಂತ ನಾವು ಅದನ್ನ ಕ್ರೆಡಿಟ್ ಮಾಡಬೇಕು. ಬನ್ನಿ ಇಲ್ಲಿ ಎಂಟ್ರಿ ಮಾಡ್ತೇನೆ. ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾರ್ ಆ 40,000 rupees ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 40,000 rupees. ಇದು ಜಸ್ಟ್ ನಾವು ಟ್ರಾನ್ಸ್ಫರ್ ಎಂಟ್ರಿ ಕೊಡ್ತಾ ಇರೋದು. ಅದರಿಂದ ನರೇಶನ್ ನಾವು ಇದನ್ನ ಬೀಯಿಂಗ್ ಟ್ರಾನ್ಸ್ಫರ್ ಎಂಟ್ರಿ ಅಂತ ಬರೆದ್ರೆ ಸಾಕು. ನಾವಿಲ್ಲಿ ಅಲ್ಲಿಗೆ 2 ಎಂಟ್ರಿ ಕ್ಲೋಸ್ ಆಗಿದೆ. ಯಾವ್ದ್ರದ್ದು? ಅಪ್ಲಿಕೇಶನ್ ಮುಗೀತು. ಈ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಅವನ್ ಬಂದು ದುಡ್ಡು ಕಟ್ತಾನೆ, ಅದನ್ನ ನಾವು ಶೇರ್ ಕ್ಯಾಪಿಟಲ್ ಟ್ರಾನ್ಸ್ಫರ್ ಮಾಡ್ತೀವಿ. ಇನ್ನು ಮುಂದಿನ ಹಂತಗಳಲ್ಲಿ ಏನ್ ಮಾಡ್ತೀವಿ? ನಾವು ಕಟ್ಟಿ ಅಲಾಟ್ಮೆಂಟ್ ಕಟ್ಟು, ಫಸ್ಟ್ ಕಾಲ್ ಕಟ್ಟು, ಸೆಕೆಂಡ್ ಕಾಲ್ ಅಮೌನಿ ಕಟ್ಟು, ಫೈನಲ್ ಕಾಲ್ ಕಟ್ಟು ಅಂತ ನಾವು ಆರ್ಡರ್ ಮಾಡ್ತೀವಿ. ಅವನು ಆಮೇಲೆ ಬಂದು ಕಟ್ತಾನೆ. ಇಷ್ಟು ದಿನ ಅವನು ಯಾರು ಶೇರ್ ಹೋಲ್ಡರ್ ಅಂತ ಗೊತ್ತಿರಲಿಲ್ಲ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ. ಇವಾಗ ಗೊತ್ತಾಗಿದೆ ಅಪ್ಲೈ ಮಾಡೋದು ಯಾರು ಅಂತ. ಅವನ ಅಪ್ಲಿಕೇಶನ್ ಮಾಡಿದ್ಮೇಲೆ ಅವ್ನು ನಾವು ಶೇರ್ನ ಅಲಾಟ್ ಮಾಡಬೇಕು. ಆ ಅಲಾಟ್ ಮಾಡಿದಾಗ ನಾವು ಅಲಾಟ್ಮೆಂಟ್ ಮನಿ ಕಟ್ಟು ಅಂದ್ರೆ ಅವ್ನು ಕಟ್ಟಬೇಕು.
ನಾವು ಡ್ಯೂ ಕಟ್ಟು ಅಂತ ಹೇಳೋದು ಡ್ಯೂ ಎಂಟ್ರಿ ಅಂತ, ಅವ್ನು ಕಟ್ಟೋದನ್ನ ನಾವು ರಿಸೀವ್ಡ್ ಎಂಟ್ರಿ ಅಂತ ಬರಿತೀವಿ. ಮತ್ತೆ ಎರಡನೇ ವಿಷಯ ಏನಂದ್ರೆ, ಈಗಾಗಲೇ ನಾವು ಅಪ್ಲಿಕೇಶನ್ 2 ಎಂಟ್ರಿ ಬರ್ತಿದ್ದೀವಿ. ಫಸ್ಟ್ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಅವನೇನ್ ಬಂದು ಅವ್ನು ದುಡ್ಡು ಕಟ್ತಾನೆ, ನಾವು ಶೇರ್ ಕ್ಯಾಪಿಟಲ್ಗೆ ಟ್ರಾನ್ಸ್ಫರ್ ಮಾಡ್ತೀವಿ. ಇವಾಗ ಶೇರ್ ಕ್ಯಾಪಿಟಲ್ ಗೊತ್ತಾಗಿದೆ ಯಾರು ಅಂತ. ಇನ್ ಮುಂದೆ ಏನ್ ಮಾಡ್ತೀವಿ ಅಂದ್ರೆ, ಈ ಶೇರ್ ಕ್ಯಾಪಿಟಲ್ ಅಲ್ಲಿ ಅಪ್ಲಿಕೇಶನ್ ದುಡ್ಡು ಬಂದಿದೆ, ಅಲಾಟ್ಮೆಂಟ್ ಕಟ್ಟು ಅಂತ ಹೇಳ್ತೀವಿ. ಅವಾಗ ಅವ್ನು ಬಂದು ಬ್ಯಾಂಕಲ್ಲಿ ಕಟ್ತಾನೆ. ಫಸ್ಟ್ ಅಂಡ್ ಫೈನಲ್ ಕಾಲ್ ಕಟ್ಟು ಅಂತೀವಿ, ಅವ್ನು ಬಂದು ಬ್ಯಾಂಕಲ್ಲಿ ಕಟ್ತಾನೆ. ಅದರ ಅರ್ಥ ಏನಂದ್ರೆ, ಈ ಎರಡನೇ ಎಂಟ್ರಿನ ಮುಂದೆ ಇಲ್ಲಿ ಎಲ್ಲ ಹಂತಗಳಲ್ಲಿ ಮೊದಲೇ ಎಂಟ್ರಿ ಆಗಿ ಬರಿತೀವಿ. ಮತ್ತೆ ಮೊದಲನೇ ಎಂಟ್ರಿ ಏನಿದೆ ಬ್ಯಾಂಕ್, ಅದನ್ನ ಸೆಕೆಂಡ್ ಎಂಟ್ರಿ ಆಗಿ, ಯಾಕಂದ್ರೆ ನಾವು ಹೇಳದ್ಮೇಲೆ ಅವ್ನು ಬಂದು ಕಟ್ಟೋದು. ಸೊ ಹಂಗೆ ಬರೆಯೋಣ ಬನ್ನಿ. ಹಾಗಾದ್ರೆ ಇಲ್ಲಿ ಏನಂತ ಹೇಳ್ಬೇಕು, ಈ ಎರಡನೇ ಎಂಟ್ರಿನೇ ಬರಿಬೇಕು, ಸ್ವಲ್ಪ ಬದಲಾವಣೆ ಮಾಡ್ಬೇಕು. ಏನ್ ಬದಲಾವಣೆ, ಇಲ್ಲಿ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ಅಪ್ಲಿಕೇಶನ್ ಅಂತ ಬರೆದ್ರೆ, ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಅಲಾಟ್ಮೆಂಟ್ ಅಂತ ಬರಿಬೇಕು. ಫಸ್ಟ್ ಅಂಡ್ ಫೈನಲ್ ಕಾಲ್ ಸ್ಟೇಜ್ ಅಲ್ಲಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಬರಿಬೇಕು. ಈಗ ನಾನು ಅಲಾಟ್ಮೆಂಟ್ ಮಾಡ್ತಾ ಇರೋದು ಫಸ್ಟ್ ಎಂಟ್ರಿ, ಅಲಾಟ್ಮೆಂಟ್ ಮನಿ ಕಟ್ಟು ಅಂತ ಹೇಳ್ತಾ ಇರೋದು. ಸೊ ಶೇರ್ ಅಲಾಟ್ಮೆಂಟ್ ಅಕೌಂಟ್ ಡೇಟಾರ್ 60,000 ಕಟ್ಟು ಅಂತ ಹೇಳ್ತಾ ಇದ್ದೀನಿ. ಆ ಶೇರ್ ಅಲಾಟ್ಮೆಂಟ್ ಯಾವ್ದಕ್ಕೆ ಸಂಬಂಧಪಟ್ಟಿರೋದು, 60,000, ಈ 2 ಲಕ್ಷಕ್ಕೆ ಸಂಬಂಧಪಟ್ಟಿರೋದು. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 80,000, ಸಾರಿ 60,000. ಇದನ್ನೇನಂತೀವಿ, ಡ್ಯೂ ಎಂಟ್ರಿ ಅಂತ ಬರಿತೀವಿ. ಬೀಯಿಂಗ್ ಅಲಾಟ್ಮೆಂಟ್ ಮನಿ ಡ್ಯೂ, ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಅಂತ ಹೇಳ್ತೀವಿ. ಕಟ್ಟಿ ಅಂದಾಗ ಅವ್ರು ಬಂದು ಕಟ್ಟಿದ್ದಾರೆ. ಎಷ್ಟು ಕಟ್ಟಿದ್ದಾರೆ, ಪೂರ್ತಿ 60,000 ಕಟ್ಟಿದ್ದಾರೆ. ಸೊ ಬಂದು ಕಟ್ಟದಾಗ ಎಲ್ಲ ಕಟ್ತಾರೆ, ಬ್ಯಾಂಕ್ ಕಟ್ತಾರೆ. ಡೆಬಿಟ್ ದ ರಿಸೀವ್, ಬ್ಯಾಂಕ್ ರಿಸೀವ್ ಮಾಡ್ಕೊತಾ ಇದೆ. ಬ್ಯಾಂಕ್ ಅಕೌಂಟ್ ಡೇಟಾರ್ 60,000 ರಿಸೀವ್ ಮಾಡ್ಕೊತಾ ಇದಾರೆ. ಅವರು ಏನಂತ ಕಟ್ತಾ ಇದಾರೆ ಬಂದು, ಅವಾಗ ಅಪ್ಲಿಕೇಶನ್ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಅಪ್ಲಿಕೇಶನ್ ಮನಿ ಅಂತ ಕಟ್ಟಿದ್ರು. ಇವಾಗ ಏನಂತ ಕಟ್ತಾರೆ, ಫಸ್ಟ್ ಎಂಟ್ರಿನೇ ಮತ್ತೆ ಬರೀತಾ ಇರೋದು ನಾನು. ಅವ್ರೇನು ಇವಾಗ ಕಟ್ಟೋವಾಗ ಹೇಳ್ತಾರೆ ಅಲಾಟ್ಮೆಂಟ್ ಮನಿ ತಗೊಳ್ಳಿ ಅಂತ. ಕ್ರೆಡಿಟ್ ದ ಗಿವರ್, ಅವ್ರ ಹೆಸರು ಬರಿಬೇಕಾದ್ರೆ ಇಲ್ಲಿ 20,000 ಜನ ಇದ್ರೆ 20,000 ಶೇರ್ಗಳ ಹೆಸರು ಬರೆಯಕ್ಕೆ ನಮ್ ಕೈಲಿ ಆಗಲ್ಲ. ಅದಕ್ಕೋಸ್ಕರ ಏನ್ ಮಾಡ್ತೀವಿ ನಾವು, ಅಲಾಟ್ಮೆಂಟ್ ಮನಿ ಅಂತ ಕಟ್ತಾ ಇದಾರೆ ಅಂದ್ರೆ ಅಲಾಟ್ಮೆಂಟ್ ಮನಿ ರಿಸೀವ್ ಮಾಡ್ಕೊಂತಾ ಇದೀವಿ ಅಂತ ಗೊತ್ತಾಗುತ್ತೆ. ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ 60,000 ಅಂದ್ರೆ ಪೂರ್ತಿ ಅಮೌಂಟ್ ಬ್ಯಾಂಕ್ ರಿಸೀವ್ ಮಾಡ್ಕೊಂಡಿದೆ. ಬೀಯಿಂಗ್ ಅಲಾಟ್ಮೆಂಟ್ ಮನಿ ರಿಸೀವ್ಡ್. ಮೂರನೇ ಹಂತಕ್ಕೆ ಬಂದಾಗ ಫಸ್ಟ್ ಅಂಡ್ ಫೈನಲ್ ಕಾಲ್ ನಾವು 5 ರೂಪಾಯಿ ಕಟ್ಟಿ ಅಂತ ಹೇಳಿ, ಕಟ್ಟಿ ಅಂತ ನಾವು ಹೇಳ್ತೀವಿ, ಆರ್ಡರ್ ಮಾಡ್ತೀವಿ. ಅಂದ್ರೆ ಎರಡನೇ ಎಂಟ್ರಿ ಬರಿಬೇಕು. ಎರಡನೇ ಎಂಟ್ರಿ ಏನಿತ್ತು ಇಲ್ಲಿ, ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್. ನಾನು ಇವಾಗ ಯಾವ ಹಂತದಲ್ಲಿ ಮಾಡ್ತಾ ಇರೋದು, ಫಸ್ಟ್ ಅಂಡ್ ಫೈನಲ್ ಕಾಲ್. ಹಾಗಾದ್ರೆ ಅಪ್ಲಿಕೇಶನ್ ಬದಲಾಗಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ರಿಪ್ಲೇಸ್ ಮಾಡ್ಬೇಕು ಈ ವರ್ಡ್ನ. ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾ ಟು ಶೇರ್ ಕ್ಯಾಪಿಟಲ್ ಅಕೌಂಟ್. ಅರ್ಥ ಏನಂದ್ರೆ, ಶೇರ್ ಕ್ಯಾಪಿಟಲ್ 2 ಲಕ್ಷ ಐತಲ್ಲ, ಅದ್ರಲ್ಲಿ ಸಂಬಂಧಪಟ್ಟಂಗೆ 1 ಲಕ್ಷ ರೂಪಾಯಿ ನೀವು ಫಸ್ಟ್ ಅಂಡ್ ಫೈನಲ್ ಕಾಲ್ ಹೆಸರಲ್ಲಿ ಕಟ್ಟಿ ಅಂತ. ಸೊ ನಾವು ಕಟ್ಟಿ ಅಂತ ಹೇಳ್ಬೇಕಂದ್ರೆ ಎಂಟ್ರಿ ಏನ್ ಬರಿಬೇಕು, ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೇಟಾರ್ 1 ಲಕ್ಷ ರೂಪಾಯಿ ಕಟ್ಟಿ ಅಂತ ಹೇಳ್ತಾ ಇರೋದು ನಾನು. ಟು ಯಾವ್ದು ಸಂಬಂಧಪಟ್ಟಿದ್ದು ಫಸ್ಟ್, ಅದು ಶೇರ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಂತದ್ದು. ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 1 lakh rupees. ನರೇಶನ್ ಏನ್ ಬೇಕು, ಡ್ಯೂ ಎಂಟ್ರಿ ಕಟ್ಟಿ ಅಂತ ಹೇಳ್ತಾ ಇರೋದು. ಸೊ ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಅಂತ ಬರಿಬೇಕಾಗತ್ತ ನರೇಶನ್. ಅವ್ರು ಬಂದು ಕಟ್ರ, ಪೂರ್ತಿ ಜನ ಕಟ್ರ ಇಲ್ಲ, ಎಲ್ಲ ಒಬ್ಬ ಆಕಾಶ್ ಮಿಸ್ ಮಾಡ್ಬಿಟ್ಟ, ದುಡ್ಡು ಕಟ್ಟಿಲ್ಲ, 2,500 ಕಟ್ಟಿಲ್ಲ. ಹಾಗಾದ್ರೆ ಬಂದಿದ್ದ ದುಡ್ಡು ಎಷ್ಟು ಬ್ಯಾಂಕ್ಗೆ, 97,500 ಬಂದಿದೆ. ಆ ಅಮೌಂಟ್ಗೆ ನಾವು ಎಂಟ್ರಿ ಬರೀಬೇಕು. ಬ್ಯಾಂಕ್ ಬಂದಿದ್ದ ದುಡ್ಡು 97,500, ಯಾರು ರಿಸೀವ್ ಮಾಡಿದ್ರು, ಬ್ಯಾಂಕ್ ಅಕೌಂಟ್. ಮತ್ತೆ ಇದು ಫಸ್ಟ್ ಎಂಟ್ರಿನೇ ಬರೀತೀನಿ. ಇಲ್ಲಿ ಅಪ್ಲಿಕೇಶನ್ ಬದಲಾಗಿ ನಾನು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಂತ ಬರ್ಕೊಳ್ತೇನೆ. ನೋಡಿ, ಬ್ಯಾಂಕ್ ಅಕೌಂಟ್ ಡೇಟಾರ್ 97,500 ಟು ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ 97,500 ಬೀಯಿಂಗ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ರಿಸೀವ್ಡ್ ಅಂತ. ಸ್ನೇಹಿತರೆ, ಈ ಒಂದು ಜನರಲ್ ಎಂಟ್ರೀಸ್ ಬಂದು ಇಶ್ಯೂ ಆಫ್ ಶೇರ್ ಸಂಬಂಧಪಟ್ಟಂಗೆ. ಇಲ್ಲಿವರೆಗೂ ನಿಮ್ಗೆ ಅರ್ಥ ಆಗಿದ್ರೆ ಇದನ್ನ 6 ಮಾರ್ಕ್ಸ್ಗೆ ಕೇಳ್ತಾರೆ. ಮಿಕ್ಕಿದವರು ಫರ್ಫೀಚರು ರೀಇಶ್ಯೂ ಅಂತ ಆಡ್ ಮಾಡಲ್ಲ. 6 ಮಾರ್ಕ್ಸ್ ಅಲ್ಲಿ ನಿಮ್ಗೆ 3 ಅಥವಾ 4 ಹಂತ ಇರುತ್ತೆ. ಪ್ರತಿಯೊಂದು ಹಂತಕ್ಕೂ ನೀವು ಒಂದೊಂದು ಎಂಟ್ರಿ ಬರೀಬೇಕಾಗತ್ತೆ. ಫಸ್ಟ್ ಎಂಟ್ರಿ 2 ಎಂಟ್ರಿ ಏನ್ ಬರೀತೀರ ಅಪ್ಲಿಕೇಶನ್ಗೆ, ಅದನ್ನ ನೀವು ರಿವರ್ಸ್ ಮಾಡಿ ಎರಡನೇ ಎಂಟ್ರಿನ ಎಲ್ಲಾ ಬೇರೆ ಹಂತಗಳಲ್ಲಿ ಫಸ್ಟ್ ಅಲ್ಲಿ ಬರೀಬೇಕು. ಫಸ್ಟ್ ಎಂಟ್ರಿನ ಎರಡನೇಯಾಗಿ ಬರೆದು ನೀವು ಅಮೌಂಟ್ ನೋಡ್ಕೊಂಡು ಇವತ್ತು ಕ್ಯಾಲ್ಕುಲೇಷನ್ ಕ್ಲಾಸಿಫಿಕೇಶನ್ ಮಾಡ್ಕೊಂಡಿದ್ರೆ ಅಮೌಂಟ್ ಕ್ಯಾಲ್ಕುಲೇಟ್ ಮಾಡಿ ಅಮೌಂಟ್ ನ ಬರ್ಕೊಳ್ಬೇಕಾಗತ್ತೆ. ಮುಂದೆ ಹೋಗ್ತೀನಿ ಪ್ರಾಬ್ಲಮ್. The directors forfeited these shares and then reissued to Mr. Sagar at 7 rupees per share. ಇಲ್ಲಿ ಏನಾಗ್ತದೆ ಪ್ರಾಬ್ಲಮ್ ಅಲ್ಲಿ, ಇಲ್ಲಿ ಫರ್ಫಿಚರ್ ಮಾಡ್ತಾ ಇದ್ದಾರೆ. ಫರ್ಫಿಚರ್ ಅಂದ್ರೆ ಕ್ಯಾನ್ಸಲೇಷನ್ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ನಮ್ಗೆ ಯಾವ ಸಾಮಾನ್ಯವಾಗಿ ನಾವೆಲ್ಲ ಸ್ಟೂಡೆಂಟ್, ನಮ್ಗೆ ಈ ಫರ್ಫಿಚರ್ ಅಂತ ಬಂದಾಗ ನಮ್ಗೆ ಕನ್ಫ್ಯೂಷನ್ ಆಗತ್ತೆ. ಸೊ ಅದಕ್ಕೋಸ್ಕರ ಇಲ್ಲೊಂದು ಡೇಟಾ ರೆಡಿ ಮಾಡ್ತೀನಿ ನಾನು. ಇಲ್ಲೊಂದು ಡೇಟಾ ರೆಡಿ ಮಾಡ್ತೀನಿ. ಆಕಾಶ್ ಅಕೌಂಟ್ ಅಂತ ಒಂದು ಆನ್ ಅಕೌಂಟ್ ಅಲ್ಲಿ ಏನಾಗಿದೆ ಅಂತ. ಕೆಲವೊಂದು ಪ್ರಾಬ್ಲಮ್ ಅಲ್ಲಿ ಏನ್ ಮಾಡ್ತಾರೆ, ಅವರು ಆಕಾಶ್ ಅಂತ ಮೆನ್ಷನ್ ಮಾಡಲ್ಲ. ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ 500 ಶೇರ್ಸ್ ಇಲ್ಲ 1000 ಶೇರ್ಸ್ ಅಂತ ಬಿಟ್ಬಿಟ್ಟಿರ್ತಾರೆ. ಯಾರು ಅಂತ ಹೇಳಲ್ಲ. ಅನ್ಕೊಳ್ಳಿ ಒಂದು 25 ಜನ 5 ರೂಪಾಯಿ ಕಟ್ಟಿಲ್ಲ ಅನ್ಕೊಳ್ಳಿ, 25 ದಿನ ಹೆಸರು ಕೊಡಕ್ ಆಗೋದಿಲ್ಲ.
ಇಲ್ಲಿ ಒಬ್ಬನೇ ಆಗಿರೋದ್ರಿಂದ ಜಾಸ್ತಿ ಶೇರ್ 500 ಶೇರ್ ತಗೊಂಡಿದ್ದಾನೆ, ಒಬ್ಬನೇ ಆಗಿರೋದು ಒಬ್ಬನ ಹೆಸರು ಕೊಟ್ಟಿದ್ದಾರೆ. ಆ ಕೊಡದೇ ಇರೋವಾಗ ನಾವು ಯಾರೋ ಒಬ್ಬನ ಹೆಸರು ಅಂತ ಮೈಂಡಲ್ಲಿ ಇಟ್ಕೊಂಡು ಅವನ ಅಕೌಂಟ್ ನಾನು ಇವಾಗ ಏನ್ ಮಾಡ್ತೀನಿ, ಈ ತರ ನಾವು ಕ್ಲಾಸಿಫಿಕೇಶನ್ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ಈಸಿಯಾಗಿ ಅದು ಫಾರ್ ಫ್ಯೂಚರ್ ಅಕೌಂಟ್ ಮತ್ತೆ ರಿಜಿಸ್ಟ್ರೇಷನ್ ಮಾಡಕ್ಕಾಗತ್ತೆ. ನೋಡಿ ಇದ್ರ ಬಗ್ಗೆ ನಾನು ಅಕೌಂಟ್ ಹೆಂಗ್ ಹೇಳ್ತೀನಿ ಅಂತ. ಆಕಾಶ್ ಏನ್ ಮಾಡಿದ, ನಾವು 20,000 ಶೇರ್ನ ಮಾರ್ಕೆಟ್ ಅಲ್ಲಿ ಮಾರೋವಾಗ ಹೋದಾಗ ಅವನು ಬಂದು 500 ಶೇರ್ನ ತಗೊಂಡಿದ್ದಾನೆ. 500 ಶೇರ್ ತಗೊಂಡಾಗ ಅವ್ನು ನಮ್ಗೆ ಎಷ್ಟು ದುಡ್ಡು ಕೊಡ್ಬೇಕು? ಟೋಟಲ್ ಶೇರ್ ಕ್ಯಾಪಿಟಲ್ 500 into 10 = 5,000 rupees. ಅದು ಬಂದು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಯಾವ್ದು ಶೇರ್ ಕ್ಯಾಪಿಟಲ್? ಕಂಪನಿ ಶೇರ್ ಕ್ಯಾಪಿಟಲ್ ಬಂದು 2 lakhs rupees. ಆ 2 lakhs rupees ಅಲ್ಲಿ ಅವನು ಯಾರು ಆಕಾಶ ಸಂಬಂಧಪಟ್ಟ ಶೇರ್ ಕ್ಯಾಪಿಟಲ್ ಎಷ್ಟು ಅಂದ್ರೆ ಇಲ್ಲಿ 5,000 rupees. ಇವನ್ ಏನ್ ಮಾಡ್ತಾನೆ ಅಂದ್ರೆ ಇಲ್ಲಿ 10 ರೂಪಾಯಿ ತಗೊಂಡ್ಮೇಲೆ ನಾವು ಅಪ್ಲಿಕೇಶನ್ ಮನಿ, ಅಲಾಟ್ಮೆಂಟ್ ಮನಿ, ಫಸ್ಟ್ ಅಂಡ್ ಫೈನಲ್ ಮನಿ ಕಟ್ಟು ಅಂತ ಹೇಳಿದಾಗ ಅವ್ನು ಕೊಟ್ಲೇಬೇಕಾಗತ್ತೆ. ಕಟ್ಟಿಲ್ಲ ಅಂದ್ರೆ ನೋಡಿ ಇದೇನ್ ಮಾಡ್ತಾನೆ, ಇಲ್ಲಿ ಬರ್ತಾನೆ ಇವನು ಫಸ್ಟ್ ಕಾಲ್ ನಾವು ಹೇಳ್ತೀವಿ, ಅಪ್ಲಿಕೇಶನ್ ಅಲ್ಲಿ ಹೇಳ್ತೀವಿ. ಫಸ್ಟ್ ಸ್ಟೇಜ್ ಅಲ್ಲಿ ಅಪ್ಲಿಕೇಶನ್ ಮನಿ 2 ರೂಪಾಯಿ ಕಟ್ಟು ಅಂದ್ರೆ ಅವನು ಕಟ್ಟಿದಾನೆ. ಎಲ್ಲರೂ ಕಟ್ಟಿದಾರೆ ಅಂದ್ರೆ ಇವನು ಕೂಡ 2 ರೂಪಾಯಿ ಕಟ್ಟಿರ್ತಾನೆ. ಅದೆಷ್ಟಾಗುತ್ತೆ? ಅದು 1,000 ರೂಪಾಯಿ ಆಗತ್ತೆ. ಮತ್ತೆ ಏನ್ ಮಾಡಿದ್ವಿ ನಾವು, ಅವ್ನಿಗೆ ಅಲಾಟ್ಮೆಂಟ್ ಮನಿ ಕಟ್ಟಿ ಅಂತ ಎಲ್ಲರಿಗೂ ಹೇಳಿದ್ವಿ. ಎಲ್ಲರೂ ಕಟ್ಟಿದಾರೆ ಅಂದ್ರೆ ಆಕಾಶ್ ಕೂಡ ಅಪ್ಲಿಕೇಶನ್ ಮನಿ ಕಟ್ಟಿರ್ತಾನೆ. ಅವ್ನು ತಗೊಂಡಿರೋದು 500 ಶೇರು, ಕಟ್ತಾ ಇರೋ ಅಮೌಂಟ್ ಬಂದ್ಬಿಟ್ಟು 3 ರೂಪಾಯಿ ಕಟ್ಟಿ ಅಂತ ಹೇಳಿರೋದು ನಾವು. ಸೊ 1,500 ರೂಪಾಯಿನ ಅವರು ಕಟ್ತಾನೆ. ಮತ್ತೆ ಮೂರನೇ ಸಾರಿ ಏನ್ ಮಾಡ್ತೀವಿ, ಫಸ್ಟ್ ಅಂಡ್ ಫೈನಲ್ ಕಾಲ್ 5 ರೂಪಾಯಿ ಕಟ್ಟಿ ಅಂದಾಗ ಅವ್ನು ಕಟ್ಟಿಲ್ಲ. ಹೇಳ್ತಾರೆ ನೋಡಿ, ಎಕ್ಸೆಪ್ಟ್ ದ ಫಸ್ಟ್ ಅಂಡ್ ಫೈನಲ್ ಕಾಲ್ ಆನ್ 500 shares ಹೆಲ್ಡ್ ಬೈ ಮಿಸ್ಟರ್ ಆಕಾಶ್. ಆಕಾಶ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಮೌಂಟ್ ನ ಕಟ್ತಾ ಇಲ್ಲ. ಅಪ್ಲಿಕೇಶನ್ ಕಟ್ದ, ಅಲಾಟ್ಮೆಂಟ್ ಕೊಡ್ದ, 3 ಹಂತ ಇರೋದು. 2 ಹಂತದಲ್ಲಿ ಅಮೌಂಟ್ ಕಟ್ಟಿದ್ದಾನೆ, 3ನೇ ಹಂತದಲ್ಲಿ ಅಮೌಂಟ್ ಕಟ್ಟಿಲ್ಲ. ಸೊ ಅವ್ರು 2 ಹಂತದಲ್ಲಿ ಎಷ್ಟು ಅಮೌಂಟ್ ಕಟ್ಟಿದ ಅವನು? ಇದನ್ನ ಟೋಟಲ್ ಮಾಡ್ಕೊಳ್ಳಿ ನೀವು. ಎಷ್ಟು ಕಟ್ಟಿದ್ದಾನೆ ಅವನು? 2,500 ಅವನು ಕಟ್ಟಿದ್ದಾನೆ. ಕರೆಕ್ಟ್ ಅಲ್ವಾ? 2,500 ಅವನು ಬಂದು ಕಟ್ಟಿದ್ದಾನೆ. ಇದು ಅಮೌಂಟ್ ನ ಕಟ್ಟಿದ್ದಾನೆ ಅಂತ. ಟೋಟಲ್ ಅಮೌಂಟ್ ಪೇಡ್ ಬೈ ಆಕಾಶ್ ಆನ್ ಹಿಸ್ ಅಕೌಂಟ್. ಇದು ಪೇಡ್ ಅಮೌಂಟ್ ಸ್ನೇಹಿತರೆ. ಮತ್ತೆ ಅವನು 3ನೇ ಹಂತಕ್ಕೆ ಬಂದಾಗ ಏನ್ ಮಾಡ್ತಾನೆ, ಫಸ್ಟ್ ಅಂಡ್ ಫೈನಲ್ ಕಾಲ್ನ ಅವನು 5 ರೂಪಾಯಿ ಕಟ್ಟಿ ಅಂದ್ರೆ ಎಲ್ಲರೂ ಕಟ್ಟಿದ್ದಾರೆ. 97,500 ಅಷ್ಟು ಅಮೌಂಟ್ ಬಂದ್ಬಿಟ್ಟಿದೆ. ಆದ್ರೆ ಆಕಾಶ್ ಕಟ್ಟಿಲ್ಲ. ಯಾವ್ದು ಅಮೌಂಟು? 500 ರೂಪಾಯಿ ಇಂಟು 5 ರೂಪಾಯಿ ಕಟ್ಟು ಅಂತ ಹೇಳಿದ್ರೆ ಅವ್ರು ಎಷ್ಟಾಗುತ್ತೆ? ಅದು 2,500 ರೂಪಾಯಿ ಆಗುತ್ತೆ. ಈ 2,500 ಅವನು ಕಟ್ಟಿಲ್ಲ. ಇಟ್ ಈಸ್ ನಾಟ್ ಪೇಯ್ಡ್ ಬೈ ದ ಮಿಸ್ಟರ್ ಆಕಾಶ್. ಇದು ಇಟ್ ಈಸ್ ನಾಟ್ ಪೇಯ್ಡ್. ಸ್ನೇಹಿತರೆ, ಇಷ್ಟನ್ನು ನಾವು ಅರ್ಥ ಮಾಡ್ಕೊಂಡ್ಬಿಟ್ರೆ, ಇವಾಗ ನಾನು ಏನ್ ಹೇಳಿದೆ, ಅವನು 5,000 ಕಟ್ಟಬೇಕಾಗಿತ್ತು, ಅದರಲ್ಲಿ 2,500 ಕಟ್ಟಿದ್ದಾನೆ, 2,500 ಕಟ್ಟಿಲ್ಲ ಅಂತ. ಇದು 3 ಐಟಮ್. ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನೋಡಿ. ಫಸ್ಟ್ ಐಟಮ್ ನಮಗೆ ಫಾರ್ ಫ್ಯೂಚರ್ ಅಕೌಂಟ್ ಮಾಡ್ಬೇಕಾದ್ರೆ 3 ಇಂಪಾರ್ಟೆಂಟ್ ಐಟಮ್ಸ್. ಒಂದ್ ಬಂದು ಅವನು ಎಷ್ಟು ಅಮೌಂಟ್ ಕಟ್ಟಬೇಕು, ಟೋಟಲ್ ಅವ್ನ ಶೇರ್ ಕ್ಯಾಪಿಟಲ್ ಎಷ್ಟು ಅಂತ. ಎರಡನೇದೊಂದು ಆ ಶೇರ್ ಕ್ಯಾಪಿಟಲ್ ಎಷ್ಟು ಅಮೌಂಟ್, ಟೋಟಲ್ ಅಮೌಂಟ್ ಕಟ್ಟಿದ್ದಾನೆ ನಮ್ಮ ಕಂಪನಿಗೆ. ಮೂರನೇದು ಎಷ್ಟು ಅಮೌಂಟ್ ಕಟ್ಟಿಲ್ಲ. ಇದು 3 ಐಟಮ್ ನಾವು ಮೈಂಡ್ ಅಲ್ಲಿ ಇಟ್ಕೊಂಡ್ಬಿಟ್ರೆ ಫಾರ್ ಫ್ಯೂಚರ್ ಅಕೌಂಟ್ ಮಾಡೋದು ಈಸಿ. ಹೆಂಗ್ ಮಾಡ್ತೀವಿ ಅಂತ ನೋಡಿ ಹೇಳ್ತೀನಿ. ಈ ಶೇರ್ ಕ್ಯಾಪಿಟಲ್ ಏನ್ ಮಾಡ್ತೀವಿ ನಾವು? ಡೆಬಿಟ್ ಸೈಡ್ ಬರೀತೀವಿ. ನಂಬರ್ 1 ಏನಿಲ್ಲ, ನಂಬರ್ 1 ಅಂತ ಹೇಳ್ದೆ ನಾನು, ಅದನ್ನ ನಾವು ಡೆಬಿಟ್ ಸೈಡ್ ಬರೀಬೇಕು. ಯಾಕೆ ಸರ್ ಡೆಬಿಟ್ ಸೈಡ್ ಬರೀಬೇಕು ಅಂತ ನೀವು ಕ್ವಶನ್ ಕೇಳೋದಾದ್ರೆ, ಶೇರ್ ಕ್ಯಾಪಿಟಲ್ ನಾವೇನ್ ಮಾಡಿದ್ವಿ, ಅವ್ನು ಈಕ್ವಿಟಿ ಶೇರ್ಸ್ 500 ಶೇರ್ನ ಮಾರ್ಬಿಟ್ಟಿದ್ವಿ. ಸ್ನೇಹಿತರೆ, ಅದಕ್ಕಿಂತ ಮುಂಚೆ ನಿಮ್ಗೆ ಇದು ಫಾರ್ ಫ್ಯೂಚರ್ ಅಂದ್ರೆ ಏನು ಅಂತ ಹೇಳ್ತೀನಿ ನೋಡಿ. ಸ್ನೇಹಿತರೆ, ಇವನು ಆಕಾಶ ಏನ್ ಮಾಡಿದಾನೆ, 5,500 ಕಟ್ಟ. ಫಸ್ಟ್ ಅಂಡ್ ಫೈನಲ್ ಕಾಲ್ 2,500 ಕಟ್ಟ, 2,500 ಕಟ್ತಾ ಇಲ್ಲ. ಕಡ್ದಿರೋವಾಗ ಏನ್ ಮಾಡ್ತೀವಿ ನಾವು, ಕಂಪನಿ ಏನ್ ಮಾಡ್ತೀವಿ, ಅವನಿಗೆ ಲೆಟರ್ ಬರೀತೀವಿ. ಅವ್ನಿಗೆ ಡೀಟೇಲ್ಸ್ ಅಪ್ಲಿಕೇಶನ್ ಅಲ್ಲಿ ಇರುತ್ತೆ. ಫಸ್ಟ್ ಸ್ಟೇಜ್ ಅಲ್ಲಿ ಅಪ್ಲಿಕೇಶನ್ ಹಾಕ್ತಾನೆ, ಅದ್ರಲ್ಲಿ ಇರುತ್ತೆ ಅವ್ನ ಇಮೇಲ್ ID ಇರುತ್ತೆ, ಪೋಸ್ಟಲ್ ಅಡ್ರೆಸ್ ಇರುತ್ತೆ, ಅವ್ನ ಕಾಂಟ್ಯಾಕ್ಟ್ ನಂಬರ್, ಮೊಬೈಲ್ ನಂಬರ್ ಇರುತ್ತೆ. ಎಲ್ಲಾ ಮುಖಾಂತರ ಅವ್ನ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಪಡ್ತೀವಿ. ಯಾವುದಕ್ಕೂ ಸಿಗಲ್ಲ ಅವನು. ಅವಾಗ ಏನ್ ಮಾಡ್ತೀವಿ, ಮತ್ತೆ ಒಂದ್ಸರಿ ಲೆಟರ್ ಬರೀತೀವಿ, ರಿಮೈಂಡರ್, ಮತ್ತೆ ಒಂದ್ಸರಿ ರಿಮೈಂಡರ್, ಮತ್ತೆ ರಿಮೈಂಡರ್, 4-5 ಸಾರಿ ಆದ್ಮೇಲೆ ಒಂದು ಶೋ ಕಾಸ್ ನೋಟಿಸ್ ಅಂತ ಕಳಿಸ್ತೀವಿ. ಶೋ ಕಾಸ್ ನೋಟಿಸ್, ಕಾರಣವನ್ನ ತಿಳಿಸೋ ಅಂತ ಒಂದು ನೋಟಿಸ್. ಮತ್ತೆ ಅದರ ಒಂದು ಪ್ಯಾರಾ ಇರುತ್ತೆ. ಈ ಒಂದು ಲೆಟರ್ ನಿನ್ಗೆ ಸಿಕ್ಕಿದ್ದು, ಇನ್ಫಾರ್ಮೇಶನ್ ನಿನ್ಗೆ ಸಿಕ್ಕಿದ್ದು 10 ದಿನದಲ್ಲಿ ಅಥವಾ 15 ದಿನದಲ್ಲಿ ಇನ್ನು ಅಮೌಂಟ್ ಕಟ್ಟಿಲ್ಲ ಅಂದ್ರೆ ನಿನ್ನ ಶೇರ್ನ ನಾವು ಕ್ಯಾನ್ಸಲ್ ಮಾಡ್ಬಿಡ್ತೀವಿ. ಒಂದ್ಸಾರಿ ಕ್ಯಾನ್ಸಲ್ ಆದ್ರೆ 1 ರೂಪಾಯಿನೂ ನಿನ್ಗೆ ವಾಪಸ್ ಬರಲ್ಲ ಅಂತ ಆ ಕ್ಲಾಸ್ ಒಂದು ಪ್ಯಾರಾನಲ್ಲಿ ಮೆನ್ಷನ್ ಮಾಡಿ ನಿಮ್ಗೆ ಶೋ ಕಾಸ್ ನೋಟಿಸ್ ನ ಕೊಟ್ಟಿರ್ತೀವಿ ನಾವು. ಅವನೇನ್ ಮಾಡ್ಬೇಕು, ಲೆಟರ್ ನೋಡ್ಕೊಳ್ಳೇನೆ ಅಯ್ಯೋ ದುಡ್ಡು ಹೋಗುತ್ತಲ್ಲ ಅಂತ ಬಂದು ಕಂಪನಿಗೆ ಬಂದ್ಬಿಟ್ಟು, ಸರ್ ನನ್ಗೆ ಅಪ್ಲಿಕೇಶನ್ ಮನಿ ಕಟ್ಟಕ್ಕೆ ದುಡ್ಡಿತ್ತು, ಅಲಾಟ್ಮೆಂಟ್ ಕೇಳಿದಾಗೂ ಕೊಟ್ಟೆ, ಫಸ್ಟ್ ಅಂಡ್ ಕಾಲ್ ನನಗೆ ಆಗ್ತಾ ಇಲ್ಲ, ದುಡ್ಡು ಕಟ್ಟಕ್ ಆಗಲ್ಲ ಅಂತ. ಇದು ಚಿಕ್ಕ ಅಮೌಂಟ್ ಇದೆ, ದೊಡ್ಡ ಅಮೌಂಟ್ ಆದ್ರೆ ಇನ್ನ ಕಷ್ಟ. ಕಟ್ಟಕ್ ಆಗಲ್ಲ ಅಂತ ಅವನು ಶೇರ್ಸ್ ನ ಸರೆಂಡರ್ ಮಾಡ್ಬಿಟ್ರೆ
ಅದನ್ನ ಸರೆಂಡರ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಸರೆಂಡರ್ ಮಾಡಿಬಿಟ್ರೆ ಆ ಕಂಪನಿಯವ್ರು ಏನು ಮಾಡ್ತೀವಿ, ಅವ್ನು ರೂಲ್ ಪ್ರಕಾರ ಎಷ್ಟು ದುಡ್ಡು ಕೊಡಬೇಕು, ಅವ್ನು ಕಟ್ಟಿದ ದುಡ್ಡಲ್ಲಿ ಸ್ವಲ್ಪ ದುಡ್ಡು ಇಟ್ಕೊಂಡು ಅವ್ನಿಗೆ ದುಡ್ಡು ವಾಪಸ್ ಕೊಟ್ಬಿಡ್ತೇವೆ. ಒಂದ್ ವೇಳೆ ಶೋಕಾಸ್ ನೋಟಿಸ್ ಅವನಿಗೆ ರೀಚ್ ಆಗಿ 15 ದಿನ ಆದ್ಮೇಲೂ ಬಂದಿಲ್ಲ ಅಂದ್ರೆ ಡೈರೆಕ್ಟರ್ಗಳು ಏನ್ ಮಾಡ್ತಾರೆ, ಒಂದು ಮೀಟಿಂಗ್ ಕಾಲ್ ಮಾಡ್ತಾರೆ, ಆ ಶೇರ್ಸ್ ನ ಕ್ಯಾನ್ಸಲ್ ಮಾಡ್ಬಿಡ್ತಾರೆ, ಅಂದ್ರೆ ಫರ್ಫ್ಯೂಟ್ ಮಾಡ್ಬಿಡ್ತಾರೆ. ಕ್ಯಾನ್ಸಲ್ನೇ ಫರ್ಫ್ಯೂಟ್ ಅನ್ನೋದು, ಫರ್ಫ್ಯೂಟ್ ಮಾಡ್ಬಿಡ್ತಾರೆ. ಫರ್ಫ್ಯೂಟ್ ಮಾಡಿದ್ರೆ ಏನಾಗುತ್ತೆ, ಯಾವತ್ತು ಫರ್ಫ್ಯೂಟ್ ಮಾಡ್ತಿರೋ ಅವತ್ತಿಂದ ಆ ಫರ್ಫ್ಯೂಟ್ ಆದ್ಮೇಲೆ, ಆ ತೀರ್ಮಾನ ಆದ್ಮೇಲೆ ಯಾವತ್ತೂ ಅವನು ಎರಡನೇ ದಿನ ಬಂದು ಸರ್ ನಾನು ದುಡ್ಡು ಅಂದ್ರೆ ದುಡ್ಡು ಕೊಡಕ್ ಬರೋದೇ ಅಲ್ಲ. ಆ ಫರ್ಫ್ಯೂಟ್ ಮಾಡ್ಬಿಟ್ರೆ ಅರ್ಥ ಏನಂದ್ರೆ, ಆ ಪೂರ್ತಿ ಏನು 2,500 ಅವ್ನು ಕಟ್ಟಿದ್ನಲ್ಲ, ಯಾವ್ದನ್ನ ಫರ್ಫ್ಯೂಟ್ ಮಾಡೋದು, ಅವ್ನು ಕಟ್ಟಿರೋ ಅಮೌಂಟ್ ನ ಫರ್ಫ್ಯೂಟ್, ಅವ್ನು ಕೊಟ್ಟಿರೋ ಅಮೌಂಟ್ ನ ಕ್ಯಾನ್ಸಲ್ ಮಾಡ್ಕೊಳ್ಳೋದು. ಆ ಕಟ್ಟಿರೋ ಅಮೌಂಟ್ ಕ್ಯಾನ್ಸಲ್ ಆಯ್ತಂದ್ರೆ ಅವ್ನ್ ವಾಪಸ್ ಕೊಡಲ್ಲ ಅಂತಂದ್ರೆ ಕಂಪನಿಗೆ ಲಾಭ. ಅದು ಆ 2,500 ನಾವೇನ್ ಮಾಡಬೇಕು, ಫರ್ ಫ್ಯೂಚರ್ ಅಕೌಂಟ್ ಅಂತ ಒಂದು ಅಕೌಂಟ್ ಓಪನ್ ಮಾಡಿ, ಆ ಅಕೌಂಟ್ ಅಲ್ಲಿ ನಾವು ಇಡ್ಬೇಕು 2,500 ರೂಪಾಯಿನ. ಸರ್ ಆ ಫರ್ ಫ್ಯೂಚರ್ 2,500 ರೂಪಾಯಿ ಏನ್ ಮಾಡ್ಬೇಕು ಸರ್ ಅಂತ ನೀವು ನಾನು ಕೇಳ್ಬೋದು. ಅದನ್ನ ಏನ್ ಮಾಡ್ಬೇಕಂದ್ರೆ, ನಾವು ಒಂದ್ ವೇಳೆ ಕಂಪನಿಯವರು ಇವಾಗ 500 ಶೇರ್ ಕ್ಯಾನ್ಸಲ್ ಆಯ್ತು ಅರ್ಥ ಏನಂದ್ರೆ, ಆ ವಾಪಸ್ ತಗೊಂಡಂಗೆ ಶೇರ್ಸ್ ನಮ್ಗೆ ವಾಪಸ್ ಬಂದ್ಬಿಟ್ಟಂಗೆ ಬರ್ತಾ ಇದೆ, ಶೇರ್ ವಾಪಸ್ ಬಂದಂಗೆನೆ. ಆ ಶೇರ್ ನಾವೇನಾದ್ರು ಮತ್ತೆ ಮರು ಮಾರಾಟ ಮಾಡಿಲ್ಲ ಅಂದ್ರೆ, ಅದನ್ನ ಮತ್ತೆ ರೀಇಶ್ಯೂ ಮಾಡಿಲ್ಲ ಅಂದ್ರೆ, ಪೂರ್ತಿ ಅಮೌಂಟ್ ನಾವು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಸೇರಿಸ್ಬಿಡ್ಬೇಕು. ಇದು ಕ್ಯಾಪಿಟಲ್ ಅಕೌಂಟ್, ಇದು ಕ್ಯಾಪಿಟಲ್ ಇಂದಾನೆ ಬರ್ತಾ ಇರೋ ಲಾಭ, ಸೊ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ನಾವು ಟ್ರಾನ್ಸ್ಫರ್ ಮಾಡ್ಬಿಡ್ಬೇಕು. ಒಂದ್ ವೇಳೆ ಕಂಪನಿ ಏನಾದ್ರು ಇಲ್ಲ ಮರು ಮಾರಾಟ ಮಾರೋಣ ಅಂತ ಮಾರಕ್ ಹೋಗಿ ಅಕಸ್ಮಾತ್ ಲಾಸ್ಗೆ ನಾವು ಮಾರಿದ್ರೆ, ಡಿಸ್ಕೌಂಟ್ಗೆ ಮಾರಿ ಲಾಸ್ ಏನಾಯ್ತಂದ್ರೆ, ಆ ಲಾಸ್ ಆಗಿರೋ ಅಮೌಂಟ್ ನ ಈ ಫರ್ ಫ್ಯೂಚರ್ ಅಕೌಂಟ್ ನೀವು 2,500 ಇದೆಯಲ್ಲ ಇದರಿಂದ ಭರಿಸ್ಬೇಕು. ಇದರಿಂದ ಭರಿಸಿ ಇನ್ನೂ ದುಡ್ಡು ಉಳಿದಿದ್ರೆ ಅದನ್ನ ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸ್ನೇಹಿತರೆ ಇಲ್ಲಿ ಬನ್ನಿ, ನಾನು ಫಸ್ಟ್ ಶೇರ್ ಕ್ಯಾಪಿಟಲ್ ನಂಬರ್ 1 ನ ಡೆಬಿಟ್ ಮಾಡ್ಬೇಕು. ಯಾಕೆ ಡೆಬಿಟ್ ಮಾಡ್ಬೇಕಂತ ಹೇಳಿದೆ, ಶೇರ್ನ ಮಾರಿದ್ದೆ ಆಕಾಶ್ಗೆ, ಕ್ಯಾನ್ಸಲ್ ಮಾಡಿದ್ರೆ ಅದು ವಾಪಸ್ ಬಂತು, ನಮ್ ಕಡೆ ಬರ್ತಾರೆ ಡೆಬಿಟ್ ವಾಟ್ ಕಮ್ಸ್ ಇನ್, ನಮ್ಗೆ ಡೆಬಿಟ್ ವಾಟ್, ಅದಕ್ಕೋಸ್ಕರ ಡೆಬಿಟ್ ಶೇರ್ ಕ್ಯಾಪಿಟಲ್ ಡೆಬಿಟ್ ಮಾಡ್ತೇವೆ. ಮತ್ತೆ ನಂಬರ್ 2, ಕಟ್ಟಿರೋ ಅಮೌಂಟ್ ಎಷ್ಟಿದೆ, 2,500 ಇದೆ. ಆ 2,000 ಏನ್ ಮಾಡ್ತೇವೆ, ನಾವು ಕ್ಯಾನ್ಸಲ್ ಮಾಡ್ತಾ ಇದೀವಿ. ಕ್ಯಾನ್ಸಲ್ ಏನಾದ್ರು ಫರ್ಫ್ಯೂಟರ್ ಅಂದ್ರೆ ಫರ್ ಫ್ಯೂಚರ್ ಅಕೌಂಟ್ ನಾವೇನ್ ಮಾಡ್ಬೇಕು, ಕ್ರೆಡಿಟ್ ಮಾಡಬೇಕು. ಏನು, ಕ್ಯಾಪಿಟಲ್ ಅಕೌಂಟ್ ಡೆಬಿಟ್, ಕಟ್ಟಿರೋ ಅಮೌಂಟ್, ಕಡದೆ ಇರೋ ಅಮೌಂಟ್, ಇದು ಮೋರ್ ಇಂಪಾರ್ಟೆಂಟ್. ಡೆಬಿಟ್ ದ ಶೇರ್ ಕ್ಯಾಪಿಟಲ್ ಅಕೌಂಟ್, ಕಟ್ಟಿರೋ ಅಮೌಂಟ್ ಪೂರ್ತಿ ಕ್ರೆಡಿಟ್ ಮಾಡಿ, ಕಡದೆ ಇರೋ ಅಮೌಂಟ್ ನ ಕ್ರೆಡಿಟ್ ಮಾಡಿ, ಇದು ಫರ್ ಫ್ಯೂಚರ್ ಅಕೌಂಟ್ ಆಗ್ಬಿಡತ್ತೆ. ಸೊ 2,000 ನಾವು ಕಟ್ಟಿರೋ ಅಮೌಂಟ್ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂದ್ರೆ ಫರ್ಫ್ಯೂಟ್ ಮಾಡಿದೀವಿ, ಅದನ್ನ ಕ್ರೆಡಿಟ್ ಅಲ್ಲಿ ಬರ್ಕೊಳ್ತೀವಿ. ಮತ್ತೆ ಮೂರನೇದು ಕಡ್ದಿರೋ ಅಮೌಂಟ್, ಎಷ್ಟು ಅಮೌಂಟ್ 2,000 ಕಟ್ಟಿಲ್ಲ, ಏನ್ ಕಟ್ಟಿಲ್ಲ ಅಂದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಕಟ್ಟಿಲ್ಲ. ಸೊ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಅಂತ ಬರೀತೀವಿ. ಸೊ ಇಲ್ಲಿ 3 ಐಟಮ್ ಇಂಪಾರ್ಟೆಂಟ್. ಯಾವುದೇ ಲೆಕ್ಕ ಆಗ್ಲಿ, ಯಾವನೇನಾದ್ರು 1,000 ಶೇರ್ ದುಡ್ಡು ಕಟ್ಟಿಲ್ಲ ಅಂದ್ರೆ ಅವ್ನ್ 1,000 ಶೇರ್ ಮೇಲೆ ಕಟ್ಟಿದೆಷ್ಟು, ಕಡ್ದಿರೋದೆಷ್ಟು ಎರಡು ತಗೊಂಡು ಕಟ್ಟಿರೋ ಅಮೌಂಟ್ ನ ಕಡ್ದಿರೋ ಅಮೌಂಟ್ ನ ಕ್ರೆಡಿಟ್ ಮಾಡ್ಕೊಳ್ಬೇಕು, ಕ್ಯಾಪಿಟಲ್ ಅಮೌಂಟ್ ನ ಡೆಬಿಟ್ ಮಾಡ್ಬೇಕು. ಇಲ್ಲಿ ಬನ್ನಿ ಜನರೇಟರ್ ಪಾಸ್ ಮಾಡ್ತೀನಿ ನೋಡಿ. ನಾನೀಗ ಯಾವುದು ಫಸ್ಟ್ ಶೇರ್ ನಂಬರ್ 1 ನ ಡೆಬಿಟ್ ಮಾಡ್ತೀನಿ, ಶೇರ್ ಕ್ಯಾಪಿಟಲ್ ಅಕೌಂಟ್ ಡೆಟಾರ್ 5,000 rupees. ಅದರಲ್ಲಿ ಕಟ್ಟಿರೋ ಅಮೌಂಟ್ ಎಷ್ಟಿದೆ, 2,500. ಆ 2,500 ಏನ್ ಮಾಡಿದೀವಿ, ನಾವು ಕ್ಯಾನ್ಸಲ್ ಮಾಡಿದೀವಿ ಅಂದ್ರೆ ಫರ್ಫ್ಯೂಟ್ ಮಾಡಿದೀವಿ. ಸೊ ಟು ಫರ್ ಫ್ಯೂಚರ್ ಅಕೌಂಟ್ 2,500. ಕಡ್ದಿರೋ ಅಮೌಂಟ್ ಎಷ್ಟಿದೆ, 2,500 ಇದೆ. ಯಾವ್ದನ್ನ ಕಟ್ಟಿಲ್ಲ ಅವನು, ಫಸ್ಟ್ ಅಂಡ್ ಫೈನಲ್ ಕಾಲ್ ಕಟ್ಟಿಲ್ಲ. ಟು ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ 2,500. ಈ ಒಟ್ಟಾರೆ ಪ್ರಕ್ರಿಯೆನ ನಾವು, ಈ ಪ್ರೋಸೆಸ್ ನಾವು ಏನಂತ ಕರಿತೀವಿ, ಫರ್ ಫ್ಯೂಚರ್ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಸೊ ಬೀಯಿಂಗ್ ಶೇರ್ಸ್ ಕ್ಯಾನ್ಸಲ್ಡ್ ಅಥವಾ ಫರ್ಫ್ಯೂಟೆಡ್ ಅಂತ ನರೇಶನ್ ಬರ್ಕೊಳ್ಬಹುದು. ಸ್ನೇಹಿತರೆ ಇನ್ನ ಮುಂದಿನ ಭಾಗ ಇದೆ, ಪ್ರಾಬ್ಲಮ್ ಓದ್ತೀನಿ. ಫರ್ಫ್ಯೂಟೆಡ್ ದೀಸ್ ಶೇರ್ಸ್ ಅಂಡ್ ದೆನ್ ರೀಇಶ್ಯೂಡ್ ಟು ಮಿಸ್ಟರ್ ಸಾಗರ್ at ₹7 per share. ಅದನ್ನ ಮತ್ತೆ ಮಾರ್ಕೆಟ್ ಅಲ್ಲಿ ಮಾರಿದ್ದಾರೆ. 10 ರೂಪಾಯಿ ಇರುವಂತ ಶೇರು 7 ರೂಪಾಯಿಗೆ ಮಾರ್ತಾ ಇದಾರೆ ಯಾರೋ ಸಾಗರ್ ಅನ್ನೋನಿಗೆ. ಅಲ್ಲಿ 3 ರೂಪಾಯಿ ಲಾಸ್ ಆಗ್ತಾ ಇದೆ. ಒಂದ್ ಶೇರ್ಗೆ 3 ರೂಪಾಯಿ ಲಾಸ್ ಆದ್ರೆ 500 ಶೇರ್ದು 500 × 3 1,500 ರೂಪಾಯಿ ಲಾಸ್ ಆಗ್ತಾ ಇದೆ. ಈ ಲಾಸ್ ನಾವೇನ್ ಮಾಡ್ಬೇಕಂದ್ರೆ, ಆಸ್ ಪರ್ ರೂಲ್ ಅವಾಗ ಲಾಭ ಆಗಿತ್ತಲ್ಲ ಫರ್ಫ್ಯೂಟ್ ಮಾಡಿ, ಆ ಫರ್ಫ್ಯೂಚರ್ ಅಕೌಂಟ್ ಇಂದ 1,500 ಕಟ್ಬೇಕು. 2,500 1,500 ಕಟ್ಬಿಟ್ರೆ ಎಷ್ಟು ಉಳಿದಿರುತ್ತೆ, ಇನ್ನ 1,000 ಉಳಿದಿದೆ. ಅದನ್ನ ನಾವೇನ್ ಮಾಡ್ಬೇಕು, ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಬೇಕು. ಬನ್ನಿ ಇಲ್ಲಿ ಮಾಡೋಣ ಬ್ಯಾಂಕ್ ಪ್ರೋಸೆಸ್ ಏನಾಗುತ್ತೆ ಅಂತ. ಇವಾಗ ರೀಇಶ್ಯೂ ಮತ್ತೆ ಮಾರ್ತಾ ಇದ್ದೀನಿ. ಮಾರಿದಾಗ ಯಾರು ತಗೊಂತಾರೆ, ಸಾಗರ್ ತಗೊಂಡವನ್ ಏನ್ ಮಾಡ್ತಾನೆ, ಬ್ಯಾಂಕ್ ಅಲ್ಲಿ ಬಂದು ದುಡ್ಡು ಕಟ್ತಾನೆ. ಎಷ್ಟು ಕಟ್ತಾನೆ, 7 ರೂಪಾಯಿ ಕೊಡ್ತಾನೆ ಒಂದ್ ಶೇರ್ಗೆ. 500 × 7 3,500 ಕೊಡ್ತಾನೆ. ಬ್ಯಾಂಕ್ ರಿಸೀವ್ ಮಾಡ್ಕೊಂತ ಇರೋದು ಪರ್ಸನಲ್ ಅಕೌಂಟ್, ಡೆಬಿಟ್ ದ ರಿಸೀವರ್. ಸೊ ಬ್ಯಾಂಕ್ ಅಕೌಂಟ್ ಡೆಟಾರ್ 3,500. 5,000 ರೂಪಾಯಿ 3,500 ಮಾಡಿದ್ರೆ ನಮ್ಗೆ ಲಾಸ್ ಆಯ್ತು. ಲಾಸ್ ಏನ್ ಮಾಡ್ಬೇಕು ನಾವಿಲ್ಲಿ,
ಲಾಸ್ ಅಂದ್ರೆ ಏನು, ನಾಮಿನಲ್ ಅಕೌಂಟ್, ಡೆಬಿಟ್ ದ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ನ ಡೆಬಿಟ್ ಮಾಡು ಅಂತ ಹೇಳುತ್ತೆ. ಸೊ ಡೆಟಾರ್ ಅಂತ ಬರೀಬೇಕು. ಈ ಲಾಸ್ ಇಲ್ಲಿಂದ ಕೊಡ್ತಾ ಇದೀವಿ ನಾವು, ಫಾರ್ ಫ್ಯೂಚರ್ ಅಕೌಂಟ್ ಇಂದ ಕೊಡ್ತಾ ಇದೀವಿ. ಫಾರ್ ಫ್ಯೂಚರ್ ಅಕೌಂಟ್ ಇಂದ ಈ ಲಾಸ್ ನ ಭರಿಸ್ತಾ ಇರೋದ್ರಿಂದ ಈ ಲಾಸ್ ಏನಂತ ಹೆಸರು ಹೇಳ್ಬೇಕು, ಫಾರ್ ಫ್ಯೂಚರ್ ಅಕೌಂಟ್ ಅಂತ ಕೊಡ್ತಾ ಇರೋದ್ರಿಂದ ಫಾರ್ ಫ್ಯೂಚರ್ ಅಕೌಂಟ್ ಡೆಟಾರ್ 1500 ಟು ನಾವು ಮಾರಿದಾಗ ಶೇರ್ ಹೋಗ್ತಾ ಇದೆ, ರಿಇಶ್ಯೂ ಮಾಡಿ ಶೇರ್ ಮಾಡಿದಾಗ ಹೋಗ್ತಾ ಇದೆ. ಸೊ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ಕ್ರೆಡಿಟ್ ವಾಸ್ ಗೋಸ್ ಔಟ್. ಸೊ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ 5000 rupees. ಈ ಒಂದು ಪ್ರಕ್ರಿಯೆನ ನಾವು ಬೀಯಿಂಗ್ ರಿಇಶ್ಯೂ ಆಫ್ ಶೇರ್ಸ್ ಅಂತ ಹೇಳ್ತೀವಿ. ಹಾಗಾದ್ರೆ ನಮ್ಗೆ ಇಲ್ಲಿ ಗೊತ್ತಿದೆ, ಫಾರ್ ಫ್ಯೂಚರ್ ಮಾಡಿದಾಗ 2,500 ಬಂದಿತ್ತು. ಈ ಫಾರ್ ಫ್ಯೂಚರ್ ಅಕೌಂಟ್ ಅಲ್ಲಿ ಲಾಸ್ ಆಗಿದ್ದ ಇಲ್ಲಿಂದ ಕೊಟ್ಟಿದ್ದೀವಿ, 1,500 ಕೊಟ್ಟಿದ್ದೀವಿ. ಇನ್ನ ಫಾರ್ ಫ್ಯೂಚರ್ ಅಕೌಂಟ್ ಇನ್ನ ಎಷ್ಟು ಉಳಿದಿದೆ, 1,000 ರೂಪಾಯಿ ಉಳಿದಿದೆ. ಯಾವ್ದ್ರಲ್ಲಿ ಉಳಿದಿರೋದು, ಫಾರ್ ಫ್ಯೂಚರ್ ಅಕೌಂಟ್. ಈ ಫಾರ್ ಫ್ಯೂಚರ್ ಅಕೌಂಟ್ ನ ನಾವು ಕ್ಯಾಪಿಟಲ್ ರಿಸರ್ವ್ ಗೆ ಟ್ರಾನ್ಸ್ಫರ್ ಮಾಡಬೇಕು. ಯಾವ್ದನ್ನ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀವಿ, ಫಾರ್ ಫ್ಯೂಚರ್ ಅಕೌಂಟ್ ಇಲ್ಲಿರೋ ಅಮೌಂಟ್ ನ. ಸೊ ಫಾರ್ ಫ್ಯೂಚರ್ ಅಕೌಂಟ್ ಡೆಬಿಟ್ ಎಲ್ಲಿಗೆ ಟ್ರಾನ್ಸ್ಫರ್ ಮಾಡ್ತಾ ಇದೀವಿ, ಎಲ್ಲಿಗೆ, ಟು ಕ್ಯಾಪಿಟಲ್ ರಿಸರ್ವ್ ಅಕೌಂಟ್ ಅಂತ. ಅದನ್ನ ಜರ್ನಲ್ ಎಂಟ್ರಿ ಆಗಿ ಬರೀಬೇಕಾಗತ್ತೆ ನಾವು. ಲಾಸ್ಟ್ ಎಂಟ್ರಿ 2,500 1,500 ಲಾಸ್ ಬರ್ಸಿದ್ಮೇಲೆ ನಾವು 1,000 ಕಳಿಸ್ಬೇಕು. ಶೇರ್ ಫಾರ್ ಫ್ಯೂಚರ್ ಅಕೌಂಟ್ ಅಲ್ಲಿರುವಂತ ಅಮೌಂಟ್ 1,000ನ ಟು ಎಲ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು, ಕ್ಯಾಪಿಟಲ್ ರಿಸರ್ವ್ ಟ್ರಾನ್ಸ್ಫರ್ ಮಾಡಬೇಕು. ನರೇಶನ್ ಬರೀರಿ, ಬೀಯಿಂಗ್ ಟ್ರಾನ್ಸ್ಫರ್ ಎಂಟ್ರಿ ಅಂತ ಬರೆದ್ರೆ ಸಾಕಿದಕ್ಕೆ. ಸ್ನೇಹಿತರೆ, ಈ ತರ ನಾವು ಲೆಕ್ಕನ ಮಾಡೋದು. ಸೊ ಪ್ರಾಬ್ಲಮ್ ಮುಗಿಸೋ ಮುಂಚೆ ನಿಮ್ಗೆ ಒಂದು ಮಾತು ಹೇಳ್ತೇನೆ. ಈ ಕಡೆ ನನ್ನ ಎಡಭಾಗದಲ್ಲಿ ಏನಿಲ್ಲಿ ಈ ಡಿವಿಷನ್ ಮತ್ತೆ ಆಕಾಶ್ ಅಕೌಂಟ್ ಎಲ್ಲ ಏನ್ ಮಾಡ್ಕೊಂಡಿದ್ದೇನೆ, ಇದನ್ನೆಲ್ಲ ಎಕ್ಸಾಮ್ ಅಲ್ಲಿ ಬರೆಯೋ ಅವಶ್ಯಕತೆ ಇಲ್ಲ. ಇದು ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡೋಕ್ಕೋಸ್ಕರ ನಾನು ಮಾಡ್ಕೊಂಡಿರೋಂಥ ಒಂದು ಡೇಟಾಸ್ ಇದು. ನೀವು ಎಕ್ಸಾಮ್ ಅಲ್ಲಿ ಏನ್ ಮಾಡ್ಬೇಕು, ಈ ಜನರಲ್ ಎಂಟ್ರಿ ಮಾತ್ರ ಬರಿಬೇಕು. ಈ ಯೋಚನೆ ಮಾಡೋ ರೀತಿ ಈ ತರ ಯೋಚನೆ ಮಾಡ್ಕೊಂಡ್ರೆ ನಮ್ಗೆ ಜನರಲ್ ಎಂಟ್ರಿ ಬರೆಯೋದು ಈಸಿ ಆಗತ್ತೆ. ಮತ್ತೆ ಸ್ನೇಹಿತರೆ, ಈ ಒಂದು ಪ್ರಾಬ್ಲಮ್ ಇಶ್ಯೂ ಆಫ್ ಶೇರ್ಸ್ ಅಟ್ ಪಾರ್, 10 ರೂಪಾಯಿ ಇರೋದನ್ನ 10 ರೂಪಾಯಿಗೆ ಮಾರಿರುವಂತ ಆ ಒಂದು ಸಿಚುವೇಶನ್ ಬಂದಿರುವಂತ ಪ್ರಾಬ್ಲಮ್. ನಮ್ಮ ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ನಾನು ನಿಮ್ಗೆ ಏನ್ ಮಾಡ್ತೀನಿ, ಇಶ್ಯೂ ಆಫ್ ಶೇರ್ಸ್ ಅಟ್ ಪ್ರೀಮಿಯಂ, 10 ರೂಪಾಯಿ ಇರೋದನ್ನ ಹೆಚ್ಚಿನ ಬೆಲೆಗೆ ಮಾರ್ತಾರಲ್ಲ, ಆ ತರ ಪ್ರಾಬ್ಲಮ್ ತಗೊಂಡು ನಿಮ್ ಮುಂದೆ ಬರ್ತೀನಿ. ಆವಾಗ ಬಂದು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ಸ್ನೇಹಿತರೆ, ಈ ಒಂದು ನಿಮ್ಗೆ ಅರ್ಥ ಆಗಿದೆ ಅಂತ ಭಾವಿಸ್ತೇನೆ. ನಿಮ್ಗೆ ಅರ್ಥ ಆಗಿದ್ರೆ ಈ ಪ್ರಾಬ್ಲಮ್ ಸಬ್ಸ್ಕ್ರೈಬ್ ಮಾಡಿ. ಎರಡು ಕಾರಣ. ಒಂದು, ನಿಮ್ಗೆ ಎಕ್ಸಾಮ್ ಯೂಸ್ ಆಗುತ್ತೆ. ಮತ್ತೆ ನಾನು ನೋಟಿಫಿಕೇಶನ್ ಕೊಟ್ಟರೆ ಮತ್ತೆ ಬೇರೆ ಟಾಪಿಕ್ಸ್, ಇನ್ನೂ ಕೆಲವು ಟಾಪಿಕ್ಸ್ ವಿಡಿಯೋ ಕಳಿಸೋದಿದೆ, ಅದು ಬರುತ್ತೆ. ಮತ್ತೆ ನಾನು BCom ಕೂಡ ವಿಡಿಯೋಸ್ ಮಾಡ್ತೇನೆ. ಸೊ ನೀವು ಸೆಕೆಂಡ್ PUC ಅಲ್ಲಿ ಇದ್ದೀರಾ, BCom ಅಥವಾ BBA ಬಂದಾಗ ನಿಮ್ಗೆ ಈ ವಿಡಿಯೋಗಳು ನಿಮ್ಗೆ ಅದು ನೋಟಿಫಿಕೇಶನ್ಸ್ ಎಲ್ಲ ಬರ್ತಾ ಇರುತ್ತೆ. ಸರ್ ಇಂದ ನೀವು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ, ಬೆಲ್ ಮಾರ್ಕ್ನ ಒತ್ತಿ, ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಮುಂದಿನ ವಿಡಿಯೋ ಸೆಷನ್ ಅಲ್ಲಿ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಜೊತೆ ತಗೊಂಡು ಬಂದು ನಿಮ್ಮ ಜೊತೆ ಡಿಸ್ಕಷನ್ ಮಾಡ್ತೇನೆ. ಅಲ್ಲಿವರೆಗೂ ನಮಸ್ಕಾರ.